ಯೂಟ್ಯೂಬ್ ಪ್ರಭುತ್ವದಲ್ಲಿ ವೀಕ್ಷಕರೇ ಪ್ರಭುಗಳು ವೀಕ್ಷಕ ಪ್ರಭುಗಳಿಗೆ ಯುವರ್ ಡ್ರೀಮ್ ಗೈಡ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೇಮ್. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಒಂದಾನೊಂದು ಕಾಲದಲ್ಲಿ ಬುದ್ಧದೇವ ಒಂದು ಮಾತು ಹೇಳ್ತಾ ಇದ್ರು, ಏನು ಅಂದ್ರೆ ಆಸೆಯೇ ದುಃಖಕ್ಕೆ ಮೂಲ. ಆದ್ರೆ ಇಂದಿನ ಸ್ಪರ್ಧಾರ್ಥಿಗಳು ಹೇಳ್ತಾ ಇದ್ದಾರೆ ಆಸೆಯೇ ದುಃಖಕ್ಕೆ ಮೂಲ ಅಲ್ಲ, ಲೆಕ್ಕವೇ ದುಃಖಕ್ಕೆ ಮೂಲ ಅಂತ ಹೇಳ್ತಿದ್ದಾರೆ. ಆದ್ರಿಂದ ಲೆಕ್ಕಾಚಾರದ ಸಬ್ಜೆಕ್ಟ್ ಆಗಿರ್ತಕ್ಕಂತಹ ಎಕನಾಮಿಕ್ಸ್ ಅನ್ನ, ಭಾರತದ ಆರ್ಥಿಕತೆಯನ್ನ ಸ್ವಾರಸ್ಯಕರವಾಗಿ ಸಾಮಾನ್ಯರಿಗೂ ತಿಳಿಸುವಂತಹ ಒಂದು ತರಗತಿಯನ್ನು ಮಾಡುವ ಒಂದು ಉದ್ದೇಶದಿಂದ ಈ ಡ್ರೀಮ್ ಗೈಡ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಾವು ಎಕನಾಮಿಕ್ ಕ್ಲಾರಿಟಿ ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡಿದೀವಿ. ಅದಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನ ಮಾಡ್ತಾ ಈ ಒಂದು ತರಗತಿಯನ್ನ ಶುರು ಮಾಡೋಣ. ಎಲ್ಲದಕ್ಕಿಂತ ಮುಂಚೆ ಇವತ್ತು ನಾವು ಎಕನಾಮಿಯ ಕಾನ್ಸೆಪ್ಟ್ಗಳನ್ನ ನೋಡೋದಕ್ಕಿಂತ ಮುಂಚೆ ಎಕನಾಮಿಯ ಸಂಪೂರ್ಣವಾದಂತಹ ಅರ್ಥವನ್ನ ಮಾಡ್ಕೊಳ್ಳುವ ಉದ್ದೇಶದಿಂದ ಕೆಲವು ಇಂಪಾರ್ಟೆಂಟ್ ಅಂಶಗಳನ್ನ, ಕೆಲವು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಗಳನ್ನ ನೋಡ್ತಾ ಹೋಗೋಣ. ಇತ್ತೀಚೆಗೆ ವಿದ್ಯಾರ್ಥಿಗಳು ಎಕನಾಮಿ ಅಂತ ಬಂದ್ರೆ ಬಹೆಟ್ ಮಾಡೋದು, ಇಲ್ಲ ನೋಟ್ಸ್ ಎಸ್ ಇಟ್ ಈಸ್ ಹೆಂಗಿದೆಯೋ ಹಂಗ ಓದೋದು, ಈ ರೀತಿ ಮಾಡ್ತಾ ಇದ್ದಾರೆ. ನನ್ನ ಉದ್ದೇಶ ಒಂದೇ, ಎಕನಾಮಿಯ ಕಾನ್ಸೆಪ್ಟ್ ಗಳನ್ನ ಸುಲಲಿತವಾಗಿ ಈಸಿಯಾಗಿ ಅರ್ಥ ಮಾಡ್ಕೋಬೇಕು. ನಮ್ಮ ಸಾಮಾನ್ಯದ ಒಂದು ನಿತ್ಯ ಜೀವನಕ್ಕೆ ಅನ್ವಯಿಸಿಕೊಂಡು ಅರ್ಥ ಮಾಡ್ಕೋಬೇಕು. ಆದ್ರಿಂದ ಐ ಪ್ರಾಮಿಸ್ ಟು ಮೇಕ್ ಯು ಫಾಲ್ ಇನ್ ಲವ್ ವಿತ್ ಎಕನಾಮಿ. ನಿಮ್ಮನ್ನ ಎಕನಾಮಿಯ ಸಬ್ಜೆಕ್ಟ್ ನಿಮ್ಗೇನೀಗ ಕಷ್ಟ ಅನ್ಸ್ತಾ ಇದೆ, ಎಕನಾಮಿ ಸಬ್ಜೆಕ್ಟ್ ನಿಮ್ಗೇನೀಗ ಡಿಫಿಕಲ್ಟ್ ಅನ್ಸ್ತಾ ಇದೆ, ಈ ಒಂದು ಎಕನಾಮಿ ಸಬ್ಜೆಕ್ಟ್ ಅನ್ನ ನೀವು ಲವ್ ಮಾಡಬೇಕು. ಆ ರೀತಿ ಮಾಡುವುದೇ ನಮ್ಮ ಒಂದು ಉದ್ದೇಶ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಶುರು ಮಾಡೋಣವೇ. ಮೊದಲಿಗೆ ಫ್ಯಾಕ್ಟರ್ ಕಾಸ್ಟ್ ಅಥವಾ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅನ್ನ ನೋಡ್ತಾ ಹೋಗೋಣ. ಏನಿದು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂದ್ರೆ, ಅಥವಾ ಉತ್ಪಾದನಾಂಗಗಳು ಅಂತೇಳಿ ಕನ್ನಡದಲ್ಲಿ ಕರೀತಾ ಹೋಗ್ತೀವಿ. ಉತ್ಪಾದನಾಂಗಗಳು ಅಂದ್ರೆ ಏನು ನೋಡಿ. ಫಾರ್ ಎಕ್ಸಾಂಪಲ್, ಇದು ಬಿಸ್ಕೆಟ್. ಈ ಬಿಸ್ಕೆಟ್ ಅನ್ನ ಉತ್ಪಾದನೆ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತಕ್ಕಂಥದ್ದು ಉತ್ಪಾದನಾಂಗಗಳ ಬಗ್ಗೆ ಹೇಳ್ತಕ್ಕಂಥದ್ದು. ನೀವು ಯಾವತ್ತೇ ಆಗ್ಲಿ, ಯಾವುದೇ ಕಾನ್ಸೆಪ್ಟ್ ಆಗ್ಲಿ, ಆ ವರ್ಡ್ ಅನ್ನ ಬ್ರೇಕ್ ಡೌನ್ ಮಾಡಬೇಕು. ಉತ್ಪಾದನಾಂಗಗಳು ಅಂದ್ರೆ ಏನು? ಫಸ್ಟ್ ಆಫ್ ಆಲ್, ಉತ್ಪಾದನಾಂಗಗಳು ಅಂದ್ರೆ ಇಲ್ಲಿ ವರ್ಡ್ ಬ್ರೇಕ್ ಡೌನ್ ಮಾಡಿ. ಉತ್ಪಾದನೆ ಪ್ಲಸ್ ಅಂಗಗಳು ಅಂದ್ರೆ ಉತ್ಪಾದನೆ ಮಾಡಲಿಕ್ಕೆ ಏನೆಲ್ಲ ಬೇಕೋ ಅವುಗಳನ್ನ ಉತ್ಪಾದನಾಂಗಗಳು ಅಥವಾ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಈ ಬಿಸ್ಕೆಟ್ ಅನ್ನ ಮಾಡೋದಕ್ಕೆ ನಮ್ಗೆ ಏನೇನ್ ಬೇಕು, ಏನೆಲ್ಲ ಈ ಒಂದು ಬಿಸ್ಕೆಟ್ ಮಾಡೋದಕ್ಕೆ ನಾವು ಬಳಸಿದೀವಿ ಅಂತ ನೋಡೋದಾದ್ರೆ, ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ನಾನೊಂದು ಫ್ಯಾಕ್ಟರಿಯನ್ನ ಸೆಟ್ ಅಪ್ ಮಾಡಬೇಕು. ಫಸ್ಟ್ ಏನ್ ಮಾಡ್ಬೇಕು, ನಾನೊಂದು ಫ್ಯಾಕ್ಟರಿಯನ್ನ ಸೆಟ್ ಅಪ್ ಮಾಡಬೇಕು. ಒಂದು ನಿಮಿಷ. ಫ್ಯಾಕ್ಟರಿ ಸೆಟಪ್ ಮಾಡ್ಬೇಕು ಅಂದ್ರೆ ಏನ್ ಬೇಕು? ಅಲ್ಲಿ ಒಂದು ಜಾಗ ಬೇಕು, ಒಂದು ಭೂಮಿ ಬೇಕು. ಅದೇನು ಅಂದ್ರೆ ಲ್ಯಾಂಡ್, ಭೂಮಿ ಬೇಕು. ಭೂಮಿ ಆದ್ಮೇಲೆ ನಿಮ್ಗೆ ಏನ್ ಬೇಕು? ಆ ಬಿಸ್ಕೆಟ್ ರೆಡಿ ಮಾಡೋದಕ್ಕೆ ಕೆಲಸಗಾರರು ಬೇಕು. ಕೆಲಸಗಾರರು ಯಾರು? ಲೇಬರ್ಸ್. ಭೂಮಿ ಬೇಕು, ಕೆಲಸಗಾರರು ಬೇಕು. ಈಗ ನಾವು ಲ್ಯಾಂಡ್ ಸೆಟಪ್ ಮಾಡಿದ್ವಿ, ಕೆಲಸದವ್ರು ಬಂದ್ರು, ಇವ್ರಿಬ್ರಿಗೂ ದುಡ್ಡು ಕೊಡ್ಬೇಕು. ನಾವು ದುಡ್ಡು ಕೊಡ್ಬೇಕು ಅಂದ್ರೆ ಏನ್ ಬೇಕು? ನಮ್ಮ ಹತ್ರ ಕ್ಯಾಪಿಟಲ್ ಬೇಕು. ಕ್ಯಾಪಿಟಲ್ ಬೇಕು, ಬಂಡವಾಳ ಅಂತಕ್ಕಂಥದ್ದು ಬೇಕು. ನಾಲ್ಕನೇದಾಗಿ ಈ ಮೂರನ್ನು ಒಳಗೊಂಡಂತೆ, ಈ ಮೂರನ್ನು, ಈಗ ಭೂಮಿ ತಗೊಂಡ್ವಿ, ಕೆಲಸದವ್ರು ಸಿಕ್ಕಿದ್ರು, ಬಂಡವಾಳನ ಸಿಕ್ತು, ಈ ಮೂರನ್ನು ಮ್ಯಾನೇಜ್ ಮಾಡ್ತಾನಲ್ಲ ಅವನ್ನ ಎಂಟ್ರಪ್ರಿನರ್ ಅಂತ ಹೇಳಿ ಕರಿತೀವಿ. ಕನ್ನಡದಲ್ಲಿ ಭೂಮಿ, ಶ್ರಮ, ಲೇಬರ್ ಅಂದ್ರೆ ಶ್ರಮ, ಕ್ಯಾಪಿಟಲ್ ಬಂಡವಾಳ, ಎಂಟ್ರಪ್ರಿನರ್ ಅಂದ್ರೆ ವಾಣಿಜ್ಯೋದ್ಯಮಿ ಅಂತ ಹೇಳಿ ಅರ್ಥ. ಈಗ ನಾವು ಭೂಮಿಯನ್ನ ತಗೊಂಡಿದೀವಿ ಅಂತ ಅಂದ್ಮೇಲೆ ಇವೆಲ್ಲ ಏನಿದಾವಲ್ಲ, ಇವು ಉತ್ಪಾದನೆ ಮಾಡ್ಲಿಕ್ಕೆ, ಈ ಬಿಸ್ಕೆಟ್ ಅನ್ನ ಉತ್ಪಾದನೆ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಅಂಶಗಳು. ಆದ್ರಿಂದ ಇವನ್ನ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಹೇಳಿ ಕರಿತೀವಿ. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಕನ್ನಡದಲ್ಲಿ ಉತ್ಪಾದನಾ ಅಂಗಗಳು ಅಂತ ಹೇಳಿ ಕರಿತೀವಿ. ನೀವು ಇಲ್ಲಿ ನೋಡ್ತಾ ಹೋದ್ರೆ ಉತ್ಪಾದನಾ ಅಂಗಗಳು ಯಾವ್ಯಾವು ಅಂತಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ. ಯಾವುದೇ ಆಗಲಿ, ಫಾರ್ ಎಕ್ಸಾಂಪಲ್, ಈ ಆನ್ಲೈನ್ ಕ್ಲಾಸ್ ಮಾಡ್ತಿರೋದೇ ತಗೊಳ್ಳಿ. ನಾವೀಗ ಆನ್ಲೈನ್ ಕ್ಲಾಸ್ ಮಾಡ್ತಾ ಇದೀವಲ್ವಾ, ಏನ್ ಬೇಕು? ಫಸ್ಟ್ ಒಂದು ಜಾಗ ಬೇಕು, ಲ್ಯಾಂಡ್ ಬೇಕು. ಲ್ಯಾಂಡ್ ಆದ್ಮೇಲೆ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಕೆಲಸಗಾರರು ಬೇಕು. ಈಗ ಶ್ರೀಧರ್ ಇದನ್ನ ರೆಡಿ ಮಾಡ್ಕೊಟ್ಟ, ಈ ಸ್ಲೈಡ್ಸ್ ಅದೆಲ್ಲ ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ, ಕೆಲಸದವ್ರು ಬೇಕು. ಈ ಎರಡೂ ಮಾಡ್ಲಿಕ್ಕೆ ಏನ್ ಬೇಕು? ನಮಗೆ ಕ್ಯಾಪಿಟಲ್ ಬೇಕು. ಫಾರ್ ಎಕ್ಸಾಂಪಲ್, ಈಗ ನಾನು ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇದ್ದೀನಿ, ಕ್ಯಾಪಿಟಲ್ ಬೇಕು. ಈ ಮೂರನ್ನು ಸಂಘಟನೆಯಾಗಿ ಮಾಡಕ್ಕೆ ಒಬ್ಬ ಬೇಕು, ಎಂಟ್ರಪ್ರಿನರ್ ಬೇಕು. ಈ ಮೂರನ್ನ ಏನ್ ಹೇಳ್ತಾ ಕರಿತೀವಿ ಅಂದ್ರೆ ಉತ್ಪಾದನಾ ಅಂಗಗಳು ಅಂತ ಹೇಳಿ ಕರಿತೀವಿ, ಅಥವಾ
ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಹೇಳಿ ಕರಿತೀವಿ. ನಾವೀಗ ಲ್ಯಾಂಡ್ಗೆ ಏನ್ ಕೊಡ್ತೀವಿ? ಲ್ಯಾಂಡ್ ಈಗ ಮನೆ ಆಗಿರ್ಬೋದು, ಒಂದು ಲ್ಯಾಂಡ್ ಆಗಿರ್ಬೋದು ತಗೋತೀವಿ, ಏನ್ ಕೊಡ್ತೀವಿ ಅಂದ್ರೆ ಬಾಡಿಗೆ ಕೊಡ್ತೀವಿ, ರೆಂಟ್ ಕೊಡ್ತೀವಿ. ಅದೇ ರೀತಿ ಲೇಬರ್ಗೆ ಏನ್ ಕೊಡ್ತೀವಿ? ಸಂಬಳ, ವೇಜಸ್ ಅನ್ನ ಕೊಡ್ತೀವಿ, ಸಂಬಳವನ್ನ ಕೊಡ್ತೀವಿ ಅಥವಾ ಕೂಲಿಯನ್ನ ಕೊಡ್ತೀವಿ. ಕ್ಯಾಪಿಟಲ್, ನನಗೆ ಈ ಒಂದು ಕ್ಲಾಸ್ ಮಾಡ್ಲಿಕ್ಕೆ ಅಥವಾ ಯಾವ್ದಾದ್ರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಿಕ್ಕೆ ನಾನು ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ಸಾಲ ಇಸ್ಕೊಂಡ್ಬರ್ತೀನಿ. ಅದಕ್ಕೆ ನಾನು ಏನ್ ಕೊಡ್ತೀನಿ ಅಂದ್ರೆ ಬ್ಯಾಂಕಿಗೆ ಇಂಟ್ರೆಸ್ಟ್, ಬಡ್ಡಿಯನ್ನ ಕೊಡ್ತೀನಿ. ಇಂಟ್ರೆಸ್ಟ್ ಮೀನ್ಸ್ ಬಡ್ಡಿಯನ್ನ ಕೊಡ್ತಾ ಹೋಗ್ತೀನಿ. ಆಂಟ್ರಪ್ರಿನರ್, ನಾನು ಇಷ್ಟೆಲ್ಲ ಮಾಡಿದ್ದೀನಿ ಅಂದ್ರೆ ನಾನೇನ್ ತಗೋತೀನಿ ಅಂದ್ರೆ ಇದರಿಂದ ಬಂದಂತಹ ಪ್ರಾಫಿಟ್ ಅನ್ನ ತಗೋತೀನಿ. ಏನು ರೆಂಟ್ ಏನ್ ಕೊಟ್ವಿ, ಇಂಟ್ರೆಸ್ಟ್ ಏನ್ ಪೇ ಮಾಡಿದ್ವಿ, ವೇಜಸ್ ಏನ್ ಕೊಟ್ವಿ, ಪ್ರಾಫಿಟ್ ಏನ್ ಕೊಟ್ವಲ್ಲ, ಇದನ್ನ ಫ್ಯಾಕ್ಟರ್ ಕಾಸ್ಟ್ ಅಂತ ಹೇಳಿ ಕರಿತೀವಿ, ಉತ್ಪಾದನಾ ವೆಚ್ಚ ಅಂತ ಹೇಳಿ ಕರಿತೀವಿ. ನಿಮ್ಗೆ ಈಗ ಅರ್ಥ ಆಗಿರ್ಬೋದು, ಈ ಬಿಸ್ಕೆಟ್ ರೆಡಿ ಮಾಡ್ಲಿಕ್ಕೆ ಯಾರ್ಯಾರೆಲ್ಲ ಬೇಕು? ಒಂದು ಲ್ಯಾಂಡ್ ಬೇಕು, ಕೆಲಸ ಮಾಡ್ಲಿಕ್ಕೆ ವರ್ಕರ್ಸ್ ಬೇಕು, ಇದನ್ನೆಲ್ಲ ಸೆಟಪ್ ಮಾಡ್ಲಿಕ್ಕೆ ಒಬ್ಬ ಎಂಟ್ರಪ್ರಿನರ್, ವಾಣಿಜ್ಯೋದ್ಯಮಿ, ಓನರ್ ಬೇಕು. ಅದಾದ ನಂತರ ಇದಕ್ಕೆ ದುಡ್ಡು ಬೇಕು, ಕ್ಯಾಪಿಟಲ್ ಬೇಕು. ಇಷ್ಟು ಏನ್ ಖರ್ಚಾಯ್ತಲ್ಲ, ಇದಿಷ್ಟನ್ನ ನಾವು ಉತ್ಪಾದನಾ ವೆಚ್ಚ ಅಂತ ಹೇಳಿ ಕರಿತೀವಿ. ಇದು ಎಕನಾಮಿಯಲ್ಲಿ ಬೇಸಿಕ್ ಕಾನ್ಸೆಪ್ಟ್ಸ್. ನೆಕ್ಸ್ಟ್ ಎಕನಾಮಿಯ ಇನ್ನೊಂದು ಕಾನ್ಸೆಪ್ಟ್ ಅನ್ನ ನೋಡ್ತಾ ಹೋಗೋಣ. ಅದ್ಯಾವುದು ಅಂದ್ರೆ ಈ ಒಂದು ತರಗತಿಯಲ್ಲಿ ಎಕನಾಮಿಯ ಬೇಸಿಕ್ ಕಾನ್ಸೆಪ್ಟ್ಸ್ ಗಳನ್ನ ನೋಡ್ತಾ ಹೋಗೋಣ. ಯಾಕೆಂದ್ರೆ ಮುಂದಿನ ತರಗತಿಯಲ್ಲಿ GDP ನೋಡ್ಬೇಕು, ನಾವು ಇನ್ಫ್ಲೇಷನ್ ನೋಡ್ಬೇಕು, ಬ್ಯಾಂಕಿಂಗ್ ವ್ಯವಸ್ಥೆ ನೋಡ್ಬೇಕು, RBI ಬಗ್ಗೆ ನೋಡ್ಬೇಕು. ಇದೆಲ್ಲ ಅರ್ಥ ಆಗ್ಬೇಕು ಅಂದ್ರೆ ನಮಗೆ ಎಕನಾಮಿಯ ಸಮ್ ಬೇಸಿಕ್ ಕಾನ್ಸೆಪ್ಟ್ ಗಳು ಅರ್ಥ ಆಗಿರ್ಬೇಕು. ಆದ್ರಿಂದ ನಾವು ಇವತ್ತಿನ ತರಗತಿಯಲ್ಲಿ ಎಕನಾಮಿಯ ಬೇಸಿಕ್ ಕಾನ್ಸೆಪ್ಟ್ಸ್ ಗಳನ್ನ ನೋಡ್ತಾ ಹೋಗೋಣ. ಆರ್ಥಿಕತೆಯ ವಲಯಗಳು ಯಾವ್ಯಾವಪ್ಪ? 4 ಸೆಕ್ಟರ್ಸ್ ಆಫ್ ಎಕನಾಮಿ. ಎಕನಾಮಿಯ ಯಾವ್ಯಾವ ಸೆಕ್ಟರ್ ಎಕನಾಮಿಯಲ್ಲಿ ಇದೆ ಅಂದ್ರೆ ಫಸ್ಟ್ ಇರ್ತಕ್ಕಂಥದ್ದು ಪ್ರೈವೇಟ್ ಸೆಕ್ಟರ್. ಈಗ ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಯಾವುದೇ ಕಂಪನಿ ಯಾವುದೇ ಆಗಿರ್ಬೋದು, ಆ ಕಂಪನಿಯನ್ನ ಪ್ರೈವೇಟ್ ವ್ಯಕ್ತಿಗಳು ಅಥವಾ ಇಂಡಿವಿಜುವಲ್ಸ್ ಜನರು ಸ್ಟಾರ್ಟ್ ಮಾಡಿದ್ರೆ, ಆ ಬಿಸ್ನೆಸ್ ಅನ್ನ ಆ ಒಂದು ಪ್ರೈವೇಟ್ ಜನರೇ ಕಂಟ್ರೋಲ್ ಮಾಡ್ತಾ ಇದ್ರೆ ಅದನ್ನ ನಾವು ಖಾಸಗಿ ವಲಯ ಅಥವಾ ಪ್ರೈವೇಟ್ ಸೆಕ್ಟರ್ಸ್ ಅಂತ ಹೇಳ್ತೀವಿ. ಇಲ್ಲಿ ಎಲ್ಲ ಪ್ರೈವೇಟ್ ಕಂಪನಿಗಳು ಬರ್ತವೆ, ಪ್ರೈವೇಟ್ ಆಗಿರ್ತಕ್ಕಂಥ ಎಲ್ಲ ಅಂಗಡಿಗಳು ಬರ್ತವೆ, ಎಲ್ಲ ಶಾಪ್ಸ್ ಗಳು ಬರ್ತವೆ. ಇದೆಲ್ಲವೂ ಕೂಡ ಖಾಸಗಿ ವಲಯ. ಸೆಕೆಂಡ್ ಅದು ಗೌರ್ಮೆಂಟ್ ಸೆಕ್ಟರ್. ಫಾರ್ ಎಕ್ಸಾಂಪಲ್ ನೀವು ನೋಡ್ತಾ ಇರ್ಬೋದು, ಸಾಯಿಲ್ ಆಗಿರ್ಬೋದು, NTPC ಆಗಿರ್ಬೋದು, ಈ ತರ ಕೆಲವು ಕಂಪನಿಗಳನ್ನ ಗೌರ್ಮೆಂಟ್ ಒಡೆತನದಲ್ಲಿದೆ, ಗೌರ್ಮೆಂಟ್ ಸ್ಟಾರ್ಟ್ ಮಾಡಿದೆ. ಆ ಗೌರ್ಮೆಂಟ್ ಯಾವೆಲ್ಲ ಕಂಪನಿಗಳ ಒಡೆತನದಲ್ಲಿದೆಯೋ ಅದನ್ನ ಗೌರ್ಮೆಂಟ್ ಸೆಕ್ಟರ್ ಅಂತ ಹೇಳಿ ಕರಿತೀವಿ ಅಥವಾ ಸರ್ಕಾರಿ ವಲಯ ಅಂತ ಹೇಳಿ ಕರಿತೀವಿ. ಅದು ಬಿಟ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ಈಗ ಇನ್ಫೋಸಿಸ್ ಅಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅನ್ಕೊಳ್ಳಿ. ಇನ್ನೊಬ್ಬ ಇದ್ದಾನೆ ನನ್ನ ಜೊತೆ, ಅವನು ಗೌರ್ಮೆಂಟ್ ಕೆಲಸ, ಅವನು ಪೋಸ್ಟ್ ಆಫೀಸ್ ಅಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ನಾವಿಬ್ರು ಕೂಡ ಯಾವ ಸೆಕ್ಟರ್ಗೆ ಸೇರ್ತೀವಿ? ಈಗ ನಾವು ಖಾಸಗಿ ವಲಯಕ್ಕೂ ಸೇರಲ್ಲ, ಸರ್ಕಾರಿ ವಲಯಕ್ಕೂ ಸೇರಲ್ಲ. ಈ ಜನಗಳೇನಿದೀವಲ್ಲ, ನಾವು ಕೆಲಸ ಮಾಡ್ತೀವಲ್ಲ, ನಾವು ಜನಗಳೆಲ್ಲರೂ ಕೂಡ ಗೃಹ ವಲಯ ಅಥವಾ ಹೌಸ್ ಹೋಲ್ಡ್ ಸೆಕ್ಟರ್ಗೆ ಸೇರ್ತೀವಿ. ಆಲ್ ಪೀಪಲ್ಸ್ ಏನಿದಾರಲ್ಲ ಅವರೆಲ್ಲ ಆಲ್ ಪೀಪಲ್ಸ್ ಇನ್ಕ್ಲೂಡ್ ಇನ್ ಹೌಸ್ ಹೋಲ್ಡ್ ಸೆಕ್ಟರ್. ಗೃಹ ಇದರಲ್ಲಿ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಎಕ್ಸ್ಪೋರ್ಟ್ ಮತ್ತೆ ಇಂಪೋರ್ಟ್ ಗಳನ್ನ ನಾವು ಬಾಹ್ಯ ವಲಯದಲ್ಲಿ ನೋಡ್ತಾ ಹೋಗ್ತೀವಿ. ಇದಕ್ಕಿನ್ನ ಕ್ಲಾರಿಟಿ ಬೇಕು ಅಂದ್ರೆ ಬನ್ನಿ ನೋಡ್ತಾ ಹೋಗೋಣ. ಈಗ ನಿಮ್ ಪಿಕ್ಚರ್ ಅಲ್ಲಿ ಕಾಣ್ತಾ ಇರೋರ್ನ ನೋಡ್ತಾ ಹೋಗ್ಬೋದು. ಇವ್ರು ಯಾರು ಅಂತಂದ್ರೆ ನಿಮ್ಗೆಲ್ರಿಗೂ ಗೊತ್ತಿದೆ. IPL ಯಾರ್ಯಾರು ನೋಡ್ತಿರೋ ಎಲ್ರಿಗೂ ಕೂಡ ನಿಮಗೆ ಗೊತ್ತಿದೆ. ಇವ್ರು ಯಾರು ಅಂದ್ರೆ IPL ಆಟಗಾರರಿಗಿಂತ ಅತಿ ಹೆಚ್ಚು ನೀವು ಈ ಒಂದು ಟಿವಿಯ ಪರದೆ ಮೇಲೆ ನೀವು ನೋಡ್ತಕ್ಕಂಥದ್ದು ಕಾವ್ಯ ಮಾರನ್. ಇವರು ಕಾವ್ಯ ಮಾರನ್ ಅಂತ CEO ಆಫ್ ಸನ್ರೈಸರ್ಸ್ ಹೈದರಾಬಾದ್ ನ ಕಂಪನಿಯ ಮಾಲೀಕೆಯಾರು ಕಾವ್ಯ ಮಾರನ್. ಇಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಅಂತಕ್ಕಂತಹ ಈ ಕಂಪನಿ ಏನಿದೆ, ಈ ಕಂಪನಿ ಬಂದು ಪ್ರೈವೇಟ್ ಸೆಕ್ಟರ್ ಬರುತ್ತೆ, ಪ್ರೈವೇಟ್ ಸೆಕ್ಟರ್ ಅಥವಾ ಖಾಸಗಿ ವಲಯಕ್ಕೆ ಬರುತ್ತೆ. ಯಾವುದು? ಸನ್ರೈಸರ್ಸ್ ಹೈದರಾಬಾದ್ ಅನ್ನುವ ಕಂಪನಿ. ಈ ಕಂಪನಿಯ ಮಾಲಕಿ ಏನಿದಾರಲ್ಲ, ಇವರು ಓನರ್ಸ್ ಏನಿದಾರಲ್ಲ ಕಾವ್ಯ ಮಾರನ್, ಇವ್ರು ಎಲ್ಲಿಗೆ ಬರ್ತಾರೆ ಅಂತಂದ್ರೆ ಹೌಸ್ ಹೋಲ್ಡ್ ಸೆಕ್ಟರ್ಗೆ ಬರ್ತಾರೆ, ಗೃಹ ವಲಯಕ್ಕೆ ಬರ್ತಾರೆ. ಎಲ್ಲಾರು ಕೆಲಸ ಮಾಡ್ಲಿ, ಓನರ್ ಆದ್ರೂ ಆಗಿರ್ಲಿ, ಯಾರನ್ನಾಗ್ಲಿ, ಜನರಿದ್ರ ಅವ್ರು ಯಾವತ್ತೂ ಹೌಸ್ ಹೋಲ್ಡರ್ ಸೆಕ್ಟರ್ಗೆ ಬರ್ತಕ್ಕಂಥದ್ದು. ಇವ್ರು ಏನಿದಾರಲ್ಲ ಪ್ಲೇಯರ್ಸ್, ಸನ್ರೈಸರ್ಸ್ ಹೈದರಾಬಾದ್ ನ ಪ್ಲೇಯರ್ಸ್, ಇವ್ರು ಯಾವ್ದಕ್ಕೆ ಬರ್ತಾರೆ ಅಂದ್ರೆ ಇವರು ಕೂಡ ಹೌಸ್ ಹೋಲ್ಡ್ ಸೆಕ್ಟರ್ಗೆ ಬರ್ತಾರೆ, ಅಂದ್ರೆ ಖಾಸಗಿ ವಲಯಕ್ಕೆ ಬರ್ತಾರೆ ಅಂತಕ್ಕಂಥದ್ದು. ಈ ಒಂದು ಚಿತ್ರದಲ್ಲಿ ನೀವು ನೋಡ್ತಾ ಇರ್ಬೋದು. ಇವ್ರು ಯಾರು ಅಂದ್ರೆ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಪ್ರೀತಿ ಜಿಂಟಾ. ಇವರು ಪಂಜಾಬ್ನ CEO. ಕಿಂಗ್ಸ್ 11 ಪಂಜಾಬ್ ಏನಿದೆಯಲ್ಲ, ಈ ಕಂಪನಿಯ ಒಡತಿ ಯಾರು ಅಂದ್ರೆ ಪ್ರೀತಿ ಜಿಂಟಾ. ಇಲ್ಲಿ ಕಿಂಗ್ಸ್ 11 ಪಂಜಾಬ್ ಏನಿದೆಯಲ್ಲ, ಈ ಒಂದು ಕಂಪನಿ ಪ್ರೈವೇಟ್ ಕಂಪನಿ, ಇದು ಪ್ರೈವೇಟ್ ಸೆಕ್ಟರ್.
ಅಥವಾ ಖಾಸಗಿ ವಲಯ ಅಂತ ಹೇಳಿ ಕರಿತೀವಿ. ಈ ಪ್ರೀತಿ ಜಿಂಟ ಓನರ್ ಏನಿದಾರಲ್ಲ ಇವರು ಹೌಸ್ ಹೋಲ್ಡ್ ಸೆಕ್ಟರ್. ಹೌಸ್ ಹೋಲ್ಡ್ ಸೆಕ್ಟರ್ ನಿಮ್ಗೆ ಈಗಾಗಲೇ ಒಂದು ಐಡಿಯಾ ಬಂದಿರಬೇಕು ಹೌಸ್ ಹೋಲ್ಡ್ ಸೆಕ್ಟರ್ ಅಂದ್ರೆ ಏನು, ಅದಾದ ನಂತರ ಗೌರ್ಮೆಂಟ್ ಸೆಕ್ಟರ್ ಅಂದ್ರೆ ಏನು, ಖಾಸಗಿ ಸೆಕ್ಟರ್ ಅಥವಾ ಖಾಸಗಿ ವಲಯ ಅಂದ್ರೆ ಏನು ಅಂತ ಹೇಳಿ ಗೊತ್ತಾಗಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾನೇನ್ ಮಾಡ್ತೀನಿ ಅಂದ್ರೆ ಇನ್ಫೋಸಿಸ್ ಅಲ್ಲಿ ಕೆಲ್ಸಕ್ಕೆ ಹೋಗ್ತೀನಿ. ಇನ್ಫೋಸಿಸ್ ಏನಿದೆಯಲ್ಲ ಕಂಪ್ನಿ, ಈ ಕಂಪ್ನಿ ಯಾವುದು ಅಂದ್ರೆ ಖಾಸಗಿ ವಲಯ ಅಥವಾ ಪ್ರೈವೇಟ್ ಸೆಕ್ಟರ್. ಅದೇ ಪ್ರೇಮ್ ನಾನೇನಿದ್ದೀನಲ್ಲ ನಾನು ಯಾವತ್ತೂ ಕೂಡ ಗೃಹ ವಲಯಕ್ಕೆ ಬರ್ತೀನಿ ಅಥವಾ ಹೌಸ್ ಹೋಲ್ಡ್ ಸೆಕ್ಟರ್ಗೆ ಬರ್ತೀನಿ. ಅದೇ ರೀತಿ ಇನ್ನೂ ಒಂದು ಪಿಕ್ಚರ್ ಅನ್ನ ನೀವು ನೋಡೋದೇ ಆದ್ರೆ NTPC ನ್ಯಾಷನಲ್ ಥರ್ಮಲ್ ಪವರ್ ಪ್ರಾಜೆಕ್ಟ್ ಇದೇನಿದೆಯಲ್ಲ ಕಾರ್ಪೊರೇಷನ್ ಲಿಮಿಟೆಡ್, ಈ NTPC ಅನ್ನುವ ಒಂದು ಕಂಪನಿ ಗೌರ್ಮೆಂಟ್ ಓನ್ಡ್ ಕಂಪನಿ, ಗೌರ್ಮೆಂಟ್ ಕಂಪನಿ. ಈ ಗೌರ್ಮೆಂಟ್ ಕಂಪನಿಯಲ್ಲಿ ಇವರು ಕೆಲಸ ಮಾಡ್ತಾ ಇದ್ದಾರೆ. ಈ ಕೆಲಸ ಏನ್ ಮಾಡ್ತಾರಲ್ಲ ಗೌರ್ಮೆಂಟ್ ಅಲ್ಲಾದ್ರೂ ಮಾಡ್ಲಿ ಪ್ರೈವೇಟ್ ಅಲ್ಲಾದ್ರೂ ಮಾಡ್ಲಿ ಇವ್ರು ಯಾವ್ದಕ್ ಬರ್ತಾರೆ ಅಂದ್ರೆ ಹೌಸ್ ಹೋಲ್ಡ್ ಸೆಕ್ಟರ್ಗೆ ಬರ್ತಾರೆ, ಅಂದ್ರೆ ಗೃಹ ವಲಯಕ್ಕೆ ಬರ್ತಾರೆ. ಇಟ್ ಮೀನ್ಸ್ ಗೃಹ ವಲಯ ಯಾರನ್ನ ಒಳಗೊಂಡಿರ್ತದೆ ಅಂದ್ರೆ ಆಲ್ ದ ಪೀಪಲ್ಸ್ ಕನ್ಸಿಸ್ಟ್ ಬಿಲಾಂಗ್ಸ್ ಟು ಹೌಸ್ ಹೋಲ್ಡ್ ಸೆಕ್ಟರ್. ಹೌಸ್ ಹೋಲ್ಡ್ ಸೆಕ್ಟರ್ಗೆ ಎಲ್ಲಾ ಜನರು ಕೂಡ ಬರ್ತಾರೆ. NTPC ಅನ್ನೋದೇನಿದೆಯಲ್ಲ ಗೌರ್ಮೆಂಟ್ ಕಂಪನಿ ಹಂಗಾಗಿ ಇದನ್ನ ಗೌರ್ಮೆಂಟ್ ಸೆಕ್ಟರ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ನಿಮ್ಗೆ ಈಗಾಗಲೇ ಅರ್ಥ ಆಗಿರ್ಬೋದು 4 ಸೆಕ್ಟರ್ ಯಾವ್ಯಾವ ಅಂದ್ರೆ ಒಂದು ಪ್ರೈವೇಟ್ ಸೆಕ್ಟರ್, ಗೌರ್ಮೆಂಟ್ ಸೆಕ್ಟರ್, ಹೌಸ್ ಹೋಲ್ಡ್ ಸೆಕ್ಟರ್. ಇದನ್ನ ನಾವು ಈಗ ನೋಡ್ತಾ ಹೋದ್ವಿ. ನೆಕ್ಸ್ಟ್ ಎಕ್ಸ್ಟರ್ನಲ್ ಸೆಕ್ಟರ್, ಇಂಪೋರ್ಟ್ ಮತ್ತೆ ಎಕ್ಸ್ಪೋರ್ಟ್, ಅಂದ್ರೆ ನಾವೇನು ಭಾರತಕ್ಕೆ ಆಮದು ಮಾಡ್ಕೋತೀವಿ ಗೂಡ್ಸು, ನಾವೇನು ರಫ್ತು ಮಾಡ್ತೀವಿ ಅದು ಎಕ್ಸ್ಟರ್ನಲ್ ಸೆಕ್ಟರ್. ಇದಿಷ್ಟು 4 ಸೆಕ್ಟರ್ಸ್ ಆಫ್ ಎಕನಾಮಿ ಅಥವಾ ಆರ್ಥಿಕತೆಯ 4 ಸೆಕ್ಟರ್ ಅನ್ನ ನೋಡ್ತಾ ಹೋದ್ವಿ. ಇದಾದ ನಂತರ ನಿಮ್ಗೆ ಕೆಲವು ಟೈಪ್ಸ್ ಆಫ್ ಗೂಡ್ಸ್ ಅನ್ನ ನಿಮ್ಗೆ ಇಂಪಾರ್ಟೆಂಟ್. ಯಾಕೆಂದ್ರೆ ನೀವು GDP ಪ್ರಗತಿಯನ್ನ ನೋಡೋದೇ ಆದ್ರೆ, GDP ಅನ್ನ ನೀವು ಅರ್ಥ ಮಾಡ್ಕೋಬೇಕು ಅನ್ನೋದಾದ್ರೆ ಟೈಪ್ಸ್ ಆಫ್ ಗೂಡ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಇಂಟರ್ಮೀಡಿಯೇಟ್ ಗೂಡ್ಸ್ ಅಂಡ್ ಫೈನಲ್ ಗೂಡ್ಸ್ ಅಂದ್ರೆ ಮಧ್ಯಂತರ ಸರಕುಗಳು ಮತ್ತೆ ಅಂತಿಮ ಸರಕುಗಳ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನೀವು ಇದನ್ನೇ ತಗೊಳ್ಳಿ, ಬಿಸ್ಕೆಟೇ ತಗೊಳ್ಳಿ. ಈ ಬಿಸ್ಕೆಟ್ ಮಾಡೋಕೆ ಏನೆಲ್ಲ ಬೇಕು? ಬಿಸ್ಕೆಟ್ಸ್. ಈ ಬಿಸ್ಕೆಟ್ ಮಾಡೋದಕ್ಕೆ ಏನ್ ಬೇಕು ಹೇಳಿ? ಗೋಧಿ ಬೇಕು ಅಥವಾ ವೀಟ್, ಗೋಧಿ ಬೇಕು. ಈ ಬಿಸ್ಕೆಟ್ ಮಾಡ್ಲಿಕ್ಕೆ ಏನನ್ನ ಉಪಯೋಗಿಸುತ್ತೇವೆಯೋ ಇದನ್ನ ನಾವು ಮಧ್ಯಂತರ ಸರಕು ಅಂತ ಹೇಳಿ ಕರಿತಾ ಹೋಗ್ತೀವಿ. ಅಂದ್ರೆ ಇದು ಫೈನಲ್ ಗೂಡ್ಸ್. ಬಿಸ್ಕೆಟ್ ಏನಿದೆಯಲ್ಲ ಈ ಬಿಸ್ಕೆಟ್ ಫೈನಲ್ ಗೂಡ್ಸ್ ಆಗುತ್ತೆ. ಅಂದ್ರೆ ಅಂತಿಮ ಸರಕುಗಳನ್ನ ತಯಾರಿಸಲಿಕ್ಕೆ ಬಳಸಲಾಗುವ ಕಚ್ಚಾ ವಸ್ತುಗಳನ್ನ ಅಥವಾ ಬಳಸಲಾಗುವ ಒಂದು ವಸ್ತುಗಳನ್ನ ನಾವು ಮಧ್ಯಂತರ ಸರಕು ಅಂತ ಹೇಳಿ ಕರಿತೀವಿ. ಮಧ್ಯಂತರ ಸರಕು ಯಾವತ್ತು ಏನಾಗಿರ್ತವೆ? ಫೈನಲ್ ಗೂಡ್ಸ್ ನ ರೆಡಿ ಮಾಡ್ಲಿಕ್ಕೆ ಏನ್ ಬಳಸಿವೋ ಅವನ್ನ ನಾವು ಇಂಟರ್ಮೀಡಿಯರಿ ಗೂಡ್ಸ್ ಅಥವಾ ಮಧ್ಯಂತರ ಸರಕುಗಳು ಅಂತ ಹೇಳಿ ಕರಿತೀವಿ. ಅದೇ ಫೈನಲ್ ಗೂಡ್ಸ್ ಅಂದ್ರೆ ಫೈನಲ್ ಆಗಿ ಏನ್ ಗೂಡ್ಸ್ ರೆಡಿ ಆಗಿರುತ್ತಲ್ಲ ಅಂತಿಮ ಸರಕು, ಅದನ್ನ ಬಿಸ್ಕೆಟ್ಸ್ ಅಂತ ಹೇಳಿ ಕರಿತೀವಿ ಅಥವಾ ಫೈನಲ್ ಗೂಡ್ಸ್ ಅಂತ ಹೇಳಿ ಕರಿತೀವಿ. ನಿಮ್ಗೆ ಇನ್ನ ಕ್ಲಾರಿಟಿ ಬೇಕಾ? ಈಗ ನೋಡ್ತಾ ಬನ್ನಿ. ಈಗ ಸ್ಟೀಲ್ ಶೀಟ್, ಈ ಸ್ಟೀಲ್ ಶೀಟ್ ನ ಹಂಗೆ ಉಪಯೋಗ ಮಾಡೋದಕ್ಕೆ ಬರಲ್ಲ. ಸ್ಟೀಲ್ ಶೀಟ್ ನೀವು ನೋಡ್ತಾ ಇರ್ಬೋದು. ಈ ಸ್ಟೀಲ್ ಶೀಟ್ ನ ನಾವು ಒಂದು ಕಾರ್ ಮಾಡಿ ಅಥವಾ ಒಂದು ಬೈಕ್ ಮಾಡಿ ಸ್ಟೀಲ್ ಅಲ್ಲಿ ಉಪಯೋಗಿಸಬಹುದು. ಈ ಸ್ಟೀಲ್ ಶೀಟ್ ಏನಿದೆಯೋ ಇದು ಮಧ್ಯಂತರ ಸರಕು. ಈ ಸ್ಟೀಲ್ ಶೀಟ್ ನಿಂದ ಏನೆಲ್ಲ ನಾವು ಪ್ರೊಡ್ಯೂಸ್ ಮಾಡಿರ್ತೀವಲ್ಲ ಇವು ಅಂತಿಮ ಸರಕುಗಳು. ಸ್ಟೀಲ್ ಶೀಟ್ ನ ಉಪಕರಣಗಳೇನಿದಾವಲ್ಲ ಇವು ಅಂತಿಮ ಸರಕುಗಳು. ಕಾರ್ ಮಾಡಬಹುದು ನೀವು, ಮತ್ತೆ ಮಿಕ್ಸಿ, ಕುಕ್ಕರ್ ಇವೆಲ್ಲವೂ ಕೂಡ ಫೈನಲ್ ಸರಕುಗಳು. ಫೈನಲ್ ಸರಕುಗಳು ಅಂದ್ರೆ ಅಂತಿಮ ಉಪಯೋಗಕ್ಕೆ ನೀವು ಇವಿರುವ ಅವಶ್ಯಕತೆ ಇರುವ ಏನು ಬಳಕೆಯಲ್ಲಿರ್ತಕ್ಕಂತಹ ಸರಕುಗಳನ್ನ ಫೈನಲ್ ಗೂಡ್ಸ್ ಅಂತ ಹೇಳಿ ಕರಿತೀವಿ. ಆ ಫೈನಲ್ ಗೂಡ್ಸ್ ಅಥವಾ ಅಂತಿಮ ಸರಕುಗಳನ್ನ ತಯಾರು ಮಾಡ್ಲಿಕ್ಕೆ ಏನ್ ಬಳಸ್ತೀವಲ್ಲ ಇವನ್ನ ನಾವು ಇಂಟರ್ಮೀಡಿಯರಿ ಗೂಡ್ಸ್ ಅಂತ ಹೇಳಿ ಕರಿತೀವಿ. ಇನ್ನ ಒಂದೆರಡು ಎಕ್ಸಾಂಪಲ್ ನೋಡ್ತಾ ಹೋಗೋಣ ಬನ್ನಿ. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಇದು ಹಾಲು. ಈ ಹಾಲ್ ಪಾಕೆಟ್ ಅನ್ನ ನಾನು ಕಾಫಿ ಮಾಡ್ಕೊಂಡು ಕುಡಿದ್ರೆ ಅಂತಿಮವಾಗಿ ನಾನು ಅನುಭೋಗಿಸ್ದಂಗ ಆಗುತ್ತೆ. ಇದನ್ನ ಅಂತಿಮ ಅನುಭವದಾರ ಅಥವಾ ಅಂತಿಮ ಇದಕ್ಕೆ ಅಲ್ಟಿಮೇಟ್ ಗ್ರಾಹಕ ಯಾರು ಅಂದ್ರೆ ನಾನು ಆಗ್ತೀನಿ. ಹಂಗಾಗಿ ನಾನೇನಾದ್ರೂ ಇದನ್ನ ಹಾಲನ್ನ ಕಾಸ್ಕೊಂಡು ಕುಡಿದ್ರೆ ಈ ಹಾಲು ಫೈನಲ್ ಗೂಡ್ ಆಗುತ್ತೆ. ಇಲ್ಲಿ ನೋಡಿ, ಮೇಡಮ್ ಅವರು ಹಾಲು ಕುಡಿತಾ ಇದ್ದಾರೆ. ಈಗ ಈ ಹಾಲನ್ನು ತಗೊಬಂದು ಇವ್ರೇನಾದ್ರೂ ಕುಡಿದಿದ್ದೆ ಆದಲ್ಲಿ ಇದು ಫೈನಲ್ ಗೂಡ್ಸ್. ಯಾಕಂದ್ರೆ ಅಂತಿಮವಾಗಿ ಅಲ್ಟಿಮೇಟ್ ಕನ್ಸ್ಯೂಮರ್ ಇದನ್ನ ಕನ್ಸ್ಯೂಮ್ ಮಾಡಿದ್ದಾರೆ ಈ ಹಾಲನ್ನ. ಅದೇ ಈ ಹಾಲನ್ನ ಬಳಸಿಕೊಂಡು ಇಲ್ಲೊಬ್ರು ಹೋಟೆಲ್ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಏನ್ ಮಾಡ್ತಾರೆ? ಹಾಲನ್ನ ಹೋಟೆಲ್ ಅಲ್ಲಿ ಟೀ ಮಾಡ್ತಾರೆ. ಮಿಲ್ಕ್ ಇಂದ ಈ ಹಾಲಿಂದ ಟೀ ಮಾಡ್ತಾರೆ. ಅಲ್ಲಿಗೆ ಇಲ್ಲಿ ಟೀ ಯಾವುದು? ಟೀ ಫೈನಲ್ ಗೂಡ್ ಆಯ್ತು.
ಈ ಟೀ ಮಾಡ್ಲಿಕ್ಕೆ ಏನ್ ಹಾಲು ಬಳಸ್ತೀವಲ್ಲ, ಇದು ಮಧ್ಯಂತರ ಸರಕಾಯ್ತು. ನೋಡಿ, ಹಾಲನ್ನ ನಾವು ಫೈನಲ್ ಗೂಡ್ಸ್ ಆಗಿ ಕನ್ಸಿಡರ್ ಮಾಡಬಹುದು, ಇಂಟರ್ಮೀಡಿಯರಿ ಗೂಡ್ಸ್ ಆಗಿ, ಮಧ್ಯಂತರ ಸರಕುಗಳಾಗಿ ಕೂಡ ನಾವು ಕನ್ಸಿಡರ್ ಮಾಡಬಹುದು. ಏನು ಅಂದ್ರೆ ಇಲ್ಲಿ ಪರ್ಪಸ್ ಆಫ್ ದ ಗೂಡ್ಸ್, ನಾವು ಯಾವ ಪರ್ಪಸ್ಗೆ ಗೂಡ್ ನ ಉಪಯೋಗಿಸ್ತಾ ಇದ್ದೀವಿ ಅದರ ಆಧಾರದ ಮೇಲೆ ನಾವು ಟೈಪ್ಸ್ ಆಫ್ ಗೂಡ್ಸ್ ಅನ್ನ ನೋಡ್ತೀವಿ. ಇದು GDP ಕಾನ್ಸೆಪ್ಟ್ ಇಂಪಾರ್ಟೆಂಟ್, ಆದ್ರಿಂದ ಇಲ್ಲಿ ಹೇಳ್ಕೊಡ್ತಾ ಇರೋದು. ಹಾಲನ್ನ ಅಂತಿಮವಾಗಿ ನೀವೇ ಏನಾದ್ರು ಉಪಯೋಗಿಸಿದ್ರೆ ಅದನ್ನ ಅಂತಿಮ ಸರಕು ಅಥವಾ ಫೈನಲ್ ಗೂಡ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಇದೇ ಹಾಲನ್ನ ನೀವು ಟೀ ಮಾಡಿ ಮಾರಿದ್ರೆ, ಹೋಟೆಲ್ಗೋಸ್ಕರ ಬಳಸಿದ್ರೆ, ಇಲ್ಲಿ ಇದು ಹಾಲು ಏನಾಗುತ್ತೆ ಅಂದ್ರೆ ಇಲ್ಲಿ ಮಧ್ಯಂತರ ಸರಕಾಗುತ್ತೆ. ಟೀ ಇದೆಯಲ್ಲ, ಆ ಟೀ ಏನಾಗುತ್ತೆ ಫೈನಲ್ ಗೂಡ್ ಆಗುತ್ತೆ. ಈಗ ಫೈನಲ್ ಗೂಡ್ಸ್ ಮತ್ತೆ ಇಂಟರ್ಮೀಡಿಯೇಟ್ ಗೂಡ್ಸ್ಗೂ ಡಿಫ್ರೆನ್ಸ್ ಸಿಗ್ತಾ? ಇಲ್ಲಿ ನೋಡಿ, ಇನ್ನೂ ಒಂದು ಎಕ್ಸಾಂಪಲ್. ನಾನು ವಾಷಿಂಗ್ ಮಷಿನ್ ತಗೊಂಡ್ಬರ್ತೀನಿ. ವಾಷಿಂಗ್ ಮಷಿನ್ ತಗೊಂಡ್ಬಂದು ನಾವೇ ಏನಾದ್ರೂ ಮನೆಗೆ ಉಪಯೋಗಿಸ್ಕೊಂಡ್ರೆ ಫೈನಲ್ ಗುಡ್, ಅಂತಿಮ ಸರಕಾಯ್ತು. ಅದೇ ವಾಷಿಂಗ್ ಮಿಷಿನ್ ನ ಲಾಂಡ್ರಿ ಅವ್ರು ತಗೊಂಡ್ಬಂದು ಲಾಂಡ್ರಿ ಸರ್ವಿಸ್ಗೆ ಬೆಳೆಸ್ಕೊಂಡು ಬೇರೆಯವ್ರ ಬಟ್ಟೆನ ವಾಶ್ ಮಾಡಿ ಅವ್ರಿಗೆ ಮಾರ್ತಾರೆ, ಅವ್ರಿಗೆ ರಿಟರ್ನ್ ಕೊಡ್ತಾರೆ. ಇಟ್ ಮೀನ್ಸ್ ಇಲ್ಲಿ ಇದು ಲಾಂಡ್ರಿ ಅವ್ರಿಗೆ ಏನಾಗುತ್ತೆ ಅಂದ್ರೆ ಇದು ಇಂಟರ್ಮೀಡಿಯರಿ ಗೂಡ್ಸ್ ಆಗುತ್ತೆ, ಫೈನಲ್ ಗೂಡ್ ಆಗಲ್ಲ. ಫೈನಲ್ ಗೂಡ್ ಅಂದ್ರೆ ಅಂತಿಮ ಅನುಭೋಗಿ ಬಳಸಬೇಕು. ಇಲ್ಲಿ ಲಾಂಡ್ರಿ ಅವರು ಯಾವ ಅಂತಿಮ ಅನುಭೋಗಿ ಯಾರು ಬಟ್ಟೆ ವಾಶ್ ಮಾಡಕ್ ಕೊಟ್ಟಿರ್ತಾನೋ ಅವನಿಲ್ಲಿ ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತಿಲ್ಲ, ಲಾಂಡ್ರಿ ಅವ್ರು ಯೂಸ್ ಮಾಡ್ತಾ ಇದಾರೆ. ಇಟ್ ಮೀನ್ಸ್ ಅಂತಿಮವಾಗಿ ನಾವ್ ಏನಾದ್ರು ಉಪಯೋಗಿಸಿದ್ರೆ ಅದನ್ನ ಫೈನಲ್ ಗೂಡ್ಸ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಮಧ್ಯಂತರವಾಗಿ ಉಪಯೋಗಿಸ್ತಾ ಇದ್ರಲ್ಲ, ಇದು ಇಂಟರ್ಮೀಡಿಯೇಟ್ ಗೂಡ್ಸ್ ಅಂತ ಹೇಳಿ ಕರಿತೀವಿ. ನಿಮ್ಗೆ ಈಗ ಫೈನಲ್ ಇಂಟರ್ಮೀಡಿಯೇಟ್ ಗೂಡ್ಸ್ ಮತ್ತೆ ಫೈನಲ್ ಗೂಡ್ಸ್ ಅಂದ್ರೆ ಡೆಫಿನೇಷನ್ ನೋಡಿ. ಇಂಟರ್ಮೀಡಿಯರಿ ಗೂಡ್ಸ್ ಆರ್ ಗೂಡ್ಸ್ ದಟ್ ಆರ್ ಯೂಸ್ಡ್ ಟು ಪ್ರೊಡ್ಯೂಸ್ ಫೈನಲ್ ಗೂಡ್ಸ್. ಅಂದ್ರೆ ಮಧ್ಯಂತರ ಸರಕುಗಳನ್ನ ನಾವು ಫೈನಲ್ ಗೂಡ್ಸ್ ಅನ್ನ ಉತ್ಪಾದನೆ ಮಾಡ್ಲಿಕ್ಕೆ ಬಳಸ್ತೀವಿ. ಇಲ್ಲಿ ನೋಡಿ, ಅಂತಿಮ ಸರಕುಗಳ ಉತ್ಪಾದನೆಗೆ ಏನ್ ಬಳಸ್ತೀವಲ್ಲ ಆ ಸರಕುಗಳನ್ನ ನಾವು ಇಂಟರ್ಮೀಡಿಯರಿ ಗೂಡ್ಸ್ ಅಂತ ಹೇಳಿ ಕರಿತೀವಿ. ಅದೇ ಫೈನಲ್ ಗೂಡ್ಸ್ ಅಂದ್ರೆ ಫೈನಲ್ ಗೂಡ್ಸ್ ಆರ್ ರೆಫರ್ಸ್ ಟು ಆಸ್ ದೋಸ್ ಗೂಡ್ಸ್ ದಟ್ಸ್ ಡು ನಾಟ್ ರಿಕ್ವೈರ್ ಟು ಫರ್ದರ್ ಪ್ರೊಸೆಸಿಂಗ್. ಅಂತಿಮ ಸರಕುಗಳು ಫುಲ್ ರೆಡಿ ಆಗಿದೆ, ಈ ಹಾಲ್ ಫುಲ್ ರೆಡಿ ಇದೆ, ನಾನು ಕುಡಿದು ಬಿಡೋದಷ್ಟೇ, ಮತ್ತೆ ಇದು ಫರ್ದರ್ ಪ್ರೊಸೆಸಿಂಗ್ ಏನು ಇಲ್ಲ. ಅಂತಿಮ ಸರಕುಗಳನ್ನು ಮತ್ತಷ್ಟು ಸಂಸ್ಕರಣೆ ಮಾಡುವ ಅಗತ್ಯ ಇಲ್ಲ. ಈ ಕಾನ್ಸೆಪ್ಟ್ ಇಲ್ಲಿಗೆ ಕ್ಲಿಯರ್. ನೆಕ್ಸ್ಟ್ ನೀವು ನೋಡ್ತಾ ಬರ್ಬೋದು ಇನ್ನ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಎಕನಾಮಿನಲ್ಲಿ ಅಂತ ಅಂದ್ರೆ ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್, ಅಂದ್ರೆ ಆದಾಯದ ವೃತ್ತಾಕಾರದ ಹರಿವನ್ನ ನಾವು ನೋಡ್ತಾ ಹೋಗೋಣ. ಆದಾಯ ಅಥವಾ ಇನ್ಕಮ್ ಯಾವ ರೀತಿ ಫ್ಲೋ ಆಗ್ತಾ ಇರುತ್ತೆ ನಮ್ಮ ಸಮಾಜದಲ್ಲಿ ಅಂತ ಹೇಳಿ ನೀವು ನೋಡ್ತಾ ಬಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ, ನಾನು ಓನರು. ನನ್ನ ಬಿಸ್ನೆಸ್ ಏನು ಅಂದ್ರೆ ಪಿಜ್ಜಾ ರೆಡಿ ಮಾಡೋದು, ಪಿಜ್ಜಾ ಪ್ರೊಡ್ಯೂಸ್ ಮಾಡೋದೇ ನನ್ನ ಬಿಸ್ನೆಸ್. ನಾನು ಪಿಜ್ಜಾ ಏನಾದ್ರು ಪ್ರೊಡ್ಯೂಸ್ ಮಾಡಬೇಕು ಅಂತ ಅಂದ್ರೆ ನನಗೆ ಏನ್ ಬೇಕು? ಪಿಜ್ಜಾ ಮಾಡ್ಲಿಕ್ಕೆ ಅದಕ್ಕೆ ಕೆಲವು ಸರಕುಗಳು ಬೇಕು, ಗೋಧಿ ಹಿಟ್ಟು ಬೇಕು, ಮತ್ತೆ ತರಕಾರಿಗಳು ಬೇಕು, ಈ ತರ ಕೆಲವು ಸರಕುಗಳು ಬೇಕು. ಆ ಸರಕುಗಳನ್ನ ಯಾರು ಒದಗಿಸ್ತಾರೆ? ಯಾವ್ದೋ ರೈತರು ಇಲ್ಲಿ ಯಾವ್ದೋ ಅಂಗಡಿಯಿಂದ ತಗೊಂಡ್ಬರ್ತೀವಿ. ಆ ರೈತರಾಗಿರ್ಬೋದು, ಇವರಾಗಿರ್ಬೋದು, ಅದು ಯಾವ ಒಂದು ಸೆಕ್ಟರ್ಗೆ ಸೇರಿರ್ತಾರೆ? ಹೌಸ್ ಹೋಲ್ಡ್ ಸೆಕ್ಟರ್, ಗೃಹ ವಲಯಕ್ಕೆ ಸೇರಿರ್ತಾರೆ. ಗೃಹ ವಲಯ. ನಾನೇನ್ ಮಾಡ್ತೀನಿ ಅಂದ್ರೆ ಅವರು ನನಗೆ ಇದನ್ನ ಕೊಡ್ತಾರೆ, ಗೋಧಿ ಆಗಿರ್ಬೋದು, ಹಿಟ್ಟಾಗಿರ್ಬೋದು ಕೊಡ್ತಾರೆ. ಅದರ ಜೊತೆಗೆ ನನಗೆ ಕೆಲ್ಸದವ್ರು ಬೇಕು, ಕೆಲ್ಸದವ್ರನ್ನು ಕೂಡ ಯಾರು ಕೊಡ್ತಾರೆ? ಲೇಬರ್ನ ಹೌಸ್ ಹೋಲ್ಡ್ ಸೆಕ್ಟರೇ ಕೊಡ್ಬೇಕು. ಯಾರೋ ಒಂದು ಮನೇಲಿರೋರೇ ಕೆಲ್ಸಕ್ಕೆ ಬರಬೇಕು ನನ್ನ ಕಂಪ್ನಿಗೆ. ಇದನ್ನ ನನಗೆ ಕಂಪ್ನಿ ಕೆಲ್ಸಕ್ಕೆ ಬಂದ್ರು, ನನಗೆ ಗೋಧಿಯನ್ನ ಕೊಟ್ರು, ಮತ್ತೆ ನಾನು ಹೇಳ್ತೀನಿ ಯಾರ ಹತ್ರ ಆದ್ರೂ ಸ್ವಲ್ಪ ಸಾಲ ಇಸ್ಕೊಂಡ್ಬರ್ತೀನಿ ನನ್ನ ಕಂಪ್ನಿಗೆ. ಅದನ್ನು ಯಾರು ಕೊಡ್ತಾರೆ? ಯಾರೋ ಒಬ್ಬ ಮನುಷ್ಯ ಕೊಟ್ಟಿರ್ತಾನೆ, ವ್ಯಕ್ತಿ, ಅವನು ಕೂಡ ಹೌಸ್ ಹೋಲ್ಡ್ ಸೆಕ್ಟರ್ಗೆ ಸಂಬಂಧಪಟ್ಟಿರ್ತಾನೆ. ಕ್ಯಾಪಿಟಲ್ ಕೂಡ ಹೌಸ್ ಹೋಲ್ಡ್ ಸೆಕ್ಟರ್ ಇಂದಾನೆ ಬರುತ್ತೆ, ಲೇಬರ್ ಕೂಡ ಹೌಸ್ ಹೋಲ್ಡ್ ಸೆಕ್ಟರ್ ಇಂದಾನೆ ಬರ್ತದೆ. ಮತ್ತೆ ನಾನು ಬಿಸ್ನೆಸ್ ಮ್ಯಾನ್, ನಾನು ಕೂಡ ಎಲ್ಲಿ ಸೇರ್ತೀನಿ ಅಂದ್ರೆ ಎಂಟರ್ಪ್ರಿನರ್. ನಾನು ಎಲ್ಲಿ ಸೇರ್ತೀನಿ ಅಂದ್ರೆ ನಾನು ಕೂಡ ಹೌಸ್ ಹೋಲ್ಡ್ ಸೆಕ್ಟರ್ಗೆ ಸೇರ್ತೀನಿ. ಅಲ್ಲಿಗೆ ಹೌಸ್ ಹೋಲ್ಡ್ ಸೆಕ್ಟರ್ ಇಂದ ನಾವು ಏನ್ ಬಳಸ್ಕೋತೀವಲ್ಲ ಇದನ್ನ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಪಿಜ್ಜಾ ರೆಡಿ ಆಯ್ತು. ಪಿಜ್ಜಾ ರೆಡಿ ಆಗಿದ್ದು ಕೂಡ ನಾನು ಅಗೈನ್ ನನ್ನ ಹತ್ರ ಯಾರು ಬಂದ್ ಕೊಂಡ್ಕೋತಾರೆ? ಹೌಸ್ ಹೋಲ್ಡ್ ಸೆಕ್ಟರ್ ಅವರೇ ಬಂದ್ ಕೊಂಡ್ಕೋತಾರೆ. 100 ರೂಪಾಯಿ ಪಿಜ್ಜಾ ರೆಡಿ ಆಗಿದೆ. ಆ 100 ರೂಪಾಯಿ ಪಿಜ್ಜಾನ ನಾನು ಯಾರಿಗೆ ಕೊಡ್ತೀನಿ? ಹೌಸ್ ಹೋಲ್ಡ್ ಸೆಕ್ಟರ್ಗೆ ಕೊಡ್ತೀನಿ. ರಿಟರ್ನ್ ಹೌಸ್ ಹೋಲ್ಡ್ ಸೆಕ್ಟರ್ ನನ್ಗೆ ಏನ್ ಕೊಡ್ತಾರೆ? 100 ರೂಪಾಯಿ ದುಡ್ಡು ಕೊಡ್ತಾರೆ ಅವ್ರು ನನಗೆ ಪೇಮೆಂಟ್. ನನಗೆ 100 ರೂಪಾಯಿನ ಪೇಮೆಂಟ್ ಮಾಡ್ತಾರೆ. ನೆಕ್ಸ್ಟ್ ನಾನು ಈಗೇನು ಲ್ಯಾಂಡು ಕ್ಯಾಪಿಟಲ್ ಎಲ್ಲ ಇಸ್ಕೊಂಡಿರ್ತೀನಲ್ಲ, ನಾನು ರಿಟರ್ನ್ ಇವ್ರಿಗೆ ಪೇಮೆಂಟ್ ಮಾಡ್ತೀನಿ. ಇವ್ರಿಗೆ ನಾನು ಇದು ಫ್ಯಾಕ್ಟರ್ ಕಾಸ್ಟ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಇಟ್ ಮೀನ್ಸ್ ಇದು ಸಿಂಪಲ್. ನಿಮ್ಗೆ ಜಾಸ್ತಿ
ವರಿ ಮಾಡ್ಕೋಬೇಡಿ. ಏನು ಅಂತ ಅಂದ್ರೆ, ಹೌಸ್ ಹೋಲ್ಡ್ ಸೆಕ್ಟರ್ ಇಂದ ನಾನು ಬಿಸ್ನೆಸ್ಗೆ ಕೆಲಸಗಾರನನ್ನ ನಾವು ಪಡ್ಕೊಂಡಿರ್ತೀವಿ, ಅಥವಾ ಕೆಲವು ವಸ್ತುಗಳನ್ನ ಪಡ್ಕೊಂಡಿರ್ತೀನಿ. ಅದರ ರಿಟರ್ನ್ ನಾನು ಅವ್ರಿಗೆ ಪೇಮೆಂಟ್ ಮಾಡಿರ್ತೀನಿ. ಇಲ್ಲಿ ಬಿಸ್ನೆಸ್ ಅಲ್ಲಿ ಏನ್ ರೆಡಿ ಆಗುತ್ತಲ್ಲ, ಬಿಸ್ನೆಸ್ ಅಲ್ಲಿ ರೆಡಿ ಆಗಿರುವ ಒಂದು ವಸ್ತುಗಳನ್ನು ಕೂಡ ನಾನು ಅಗೈನ್ ಹೌಸ್ ಹೋಲ್ಡ್ ಸೆಕ್ಟರ್ಗೆ ಮಾರಾಟ ಮಾಡ್ತೀನಿ. ಮತ್ತೆ ಹೌಸ್ ಹೋಲ್ಡ್ ಸೆಕ್ಟರ್ ಏನು, ಆ ವಸ್ತುಗಳನ್ನ ತಗೊಂಡು ರಿಟರ್ನ್ ನನಗೆ ಪೇಮೆಂಟ್ ಮಾಡ್ತಾರೆ. ಈ ರೀತಿಯ ಒಂದು ಇನ್ಕಮ್ ಏನ್ ಫ್ಲೋ ಆಗ್ತಾ ಇರುತ್ತಲ್ಲ, ಆ ಇನ್ಕಮ್ ಫ್ಲೋ ಆಗ್ತಿರೋದಕ್ಕೆ ನಾವು ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್ ಅಂತ ಹೇಳಿ ನಾವು ಕರಿತಾ ಹೋಗ್ತೀವಿ. ಈ ಎರಡರ ಮಧ್ಯೆ ಗೌರ್ನಮೆಂಟ್ಗೆ ನಾವು ಪರ್ಸನಲ್ ಟ್ಯಾಕ್ಸ್ ಕಟ್ತೀವಿ, ಬಿಸ್ನೆಸ್ ಕೂಡ ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ ಕಟ್ತಾ ಬರ್ತದೆ. ಇದಿಷ್ಟು ಸರ್ಕ್ಯುಲರ್ ಫ್ಲೋ ಆಫ್ ಇನ್ಕಮ್. ನೆಕ್ಸ್ಟ್ ಮುಂದಿನ ಕಾನ್ಸೆಪ್ಟ್ ಅನ್ನ ನೋಡ್ತಾ ಬಂದ್ರೆ, ನಿಮ್ಗೆ GDP ಕಾನ್ಸೆಪ್ಟ್ ಅನ್ನ ನೋಡ್ತಾ ಬನ್ನಿ. ಪ್ರತಿನಿತ್ಯ ನೀವು ಯಾವುದಾದ್ರೂ ನ್ಯೂಸ್ ಪೇಪರ್ ಓದಿ, ನ್ಯೂಸ್ ಪೇಪರ್ ಅಲ್ಲಿ ಏನಿರುತ್ತೆ ಅಂದ್ರೆ, ಈ ವರ್ಷದ ಹಣಕಾಸು ವರ್ಷದಲ್ಲಿ 2023-24 ಹಣಕಾಸು ವರ್ಷದಲ್ಲಿ ಇಷ್ಟು GDP ಇದೆ, ಅಷ್ಟು GDP ಇದೆ, ಈ ತ್ರೈಮಾಸಿಕದಲ್ಲಿ ಇಷ್ಟು GDP ಇದೆ ಅಂತ ಪ್ರತಿಯೊಂದು ನ್ಯೂಸ್ ಪೇಪರ್ ಅಲ್ಲೂ ಕೂಡ ಕೊಡ್ತಾ ಇರ್ತಾರೆ. ಫಸ್ಟ್ ಆಫ್ ಆಲ್ ಏನಿದು ಫೈನಾನ್ಷಿಯಲ್ ಇಯರ್, ನಾವ್ ಯಾವ ರೀತಿ ಫೈನಾನ್ಷಿಯಲ್ ಇಯರ್ ನ ಕೌಂಟ್ ಮಾಡ್ತೀವಿ ಅಂತ ನೋಡೋದಾದ್ರೆ, ನಮ್ಮ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗೋದು ಏಪ್ರಿಲ್ 1. ನಮ್ಮ ಫೈನಾನ್ಷಿಯಲ್ ಇಯರ್ ಜನವರಿ ಸ್ಟಾರ್ಟ್ ಆಗಲ್ಲ, ನಮ್ದು ಏಪ್ರಿಲ್ 1 ಸ್ಟಾರ್ಟ್ ಆಗುತ್ತೆ. ಎಂಡ್ ಆಗೋದು ಯಾವಾಗ ಅಂದ್ರೆ 31 ಮಾರ್ಚ್ಗೆ ಎಂಡ್ ಆಗುತ್ತೆ. ಅಲ್ಲಿಗೆ 1 ಇಯರ್ ಫೈನಾನ್ಷಿಯಲ್ ಆಗುತ್ತೆ. ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗೋದು, ಹಣಕಾಸು ವರ್ಷ ಸ್ಟಾರ್ಟ್ ಆಗೋದು ಏಪ್ರಿಲ್ 1, ಮುಗಿಯೋದು ಮಾರ್ಚ್ 31. ಫೈನಾನ್ಷಿಯಲ್ ಇಯರ್ ಮುಗಿಯುತ್ತೆ. ಈ ಫೈನಾನ್ಷಿಯಲ್ 1 ಇಯರ್ ಅನ್ನ ನಾವು 4 ಕ್ವಾರ್ಟರ್ ಆಗಿ ಡಿವೈಡ್ ಮಾಡ್ತೀವಿ, 4 ತ್ರೈಮಾಸಿಕಗಳಾಗಿ ಡಿವೈಡ್ ಮಾಡ್ತೀವಿ. ಕ್ವಾರ್ಟರ್ 1, ಕ್ವಾರ್ಟರ್ 2, ಕ್ವಾರ್ಟರ್ 3, ಕ್ವಾರ್ಟರ್ 4 ಅಂದ್ರೆ 1ನೇ ತ್ರೈಮಾಸಿಕ, 2ನೇ ತ್ರೈಮಾಸಿಕ, 3ನೇ ತ್ರೈಮಾಸಿಕ, 4ನೇ ತ್ರೈಮಾಸಿಕ. ಅಂದ್ರೆ 3 ತಿಂಗಳಿಗೆ ಒಂದೊಂದು ತ್ರೈಮಾಸಿಕವಾಗಿ ನಾವು ಮಾಡ್ತಾ ಹೋಗ್ತೀವಿ. 4 ತಿಂಗಳಾಯ್ತು. ನೀವು ಒಂದು ಗಮನಿಸಿರ್ಬೋದು, ಈ ಕ್ವಾರ್ಟರ್ 3 ಏನಿದೆಯಲ್ಲ, ಈ ಕ್ವಾರ್ಟರ್ 3 ಸಿಕ್ಕಾಪಟ್ಟೆ ಬಿಸ್ನೆಸ್ ಆಗುತ್ತೆ. 3ನೇ ತ್ರೈಮಾಸಿಕದಲ್ಲಿ ಸಿಕ್ಕಾಪಟ್ಟೆ ಬಿಸ್ನೆಸ್ ಆಗುತ್ತೆ. ನಮ್ಮ GDP ಕೂಡ 3ನೇ ತ್ರೈಮಾಸಿಕದಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಇರ್ತದೆ. ಯಾಕೆ ಕ್ವಾರ್ಟರ್ 3 ನಲ್ಲಿ ಯೂಶಲಿ ಜಾಸ್ತಿ ಬಿಸ್ನೆಸ್ ಆಗುತ್ತೆ ಅಂದ್ರೆ, ಇಲ್ಲಿ ನೋಡಿ, ಕ್ವಾರ್ಟರ್ 1 ನಲ್ಲಿ ಯಾವ್ಯಾವ ತಿಂಗಳು ಬರ್ತವೆ ನೋಡಿ, ಏಪ್ರಿಲ್ ಬರ್ತೈತೆ, ಮೇ ಬರ್ತೈತೆ, ಜೂನ್ ಬರ್ತೈತೆ. ಕ್ವಾರ್ಟರ್ 2 ಅಲ್ಲಿ ಜುಲೈ, ಆಗಸ್ಟ್ ಬರ್ತದೆ, ಸೆಪ್ಟೆಂಬರ್ ಬರ್ತದೆ. ಕ್ವಾರ್ಟರ್ 3 ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಬರ್ತದೆ. ಇಲ್ಲಿ ನೋಡಿ, ಕ್ವಾರ್ಟರ್ 3 ಅಕ್ಟೋಬರ್ ಅಲ್ಲಿ ಫೆಸ್ಟಿವಲ್ ಇದೆಯಾ, ದಿವಾಳಿ ಫೆಸ್ಟಿವಲ್, ದಿವಾಳಿ ಆಫರ್, ದೀಪಾವಳಿ ಆಫರ್. ನವೆಂಬರ್ ಅಲ್ಲಿ ಫೆಸ್ಟಿವಲ್ಸ್ ಬರ್ತವೆ. ಡಿಸೆಂಬರ್ ಅಲ್ಲಿ ಇಯರ್ ಎಂಡಿಂಗ್ ಸೇಲ್ ಇರುತ್ತೆ. ಆದ್ರಿಂದ ಈ ಫೆಸ್ಟಿವಲ್ಸ್ ಮತ್ತೆ ಇಯರ್ ಎಂಡಿಂಗ್ ಸೇಲು, ಈ ಒಂದು ಯಾವುದು ಕ್ರಿಸ್ಮಸ್ ಡಿಸ್ಕೌಂಟ್ಸ್, ಕ್ರಿಸ್ಮಸ್ ಆಫರ್ಸ್ ಎಲ್ಲ ಬರೋದು ಕ್ವಾರ್ಟರ್ 3 ಅಲ್ಲಿ. ಆದ್ರಿಂದ ಬಿಸ್ನೆಸ್ ಯಾವಾಗ ಆಗುತ್ತೆ ಅಂದ್ರೆ ಕ್ವಾರ್ಟರ್ 3 ಅಲ್ಲಿ ಜಾಸ್ತಿ ಆಗ್ತಕ್ಕಂಥದ್ದು. ಕ್ವಾರ್ಟರ್ 4 ಯಾವುದು ಅಂದ್ರೆ ಜನವರಿ, ಫೆಬ್ರವರಿ, ಮಾರ್ಚ್. ಅಲ್ಲಿ ಮಾರ್ಚ್ 31 ನಮ್ಗೆ ಇಯರ್ ಎಂಡಿಂಗ್ ಆಗುತ್ತೆ. ಏಪ್ರಿಲ್ 1 ಇಯರ್ ಸ್ಟಾರ್ಟಿಂಗ್ ಆಗುತ್ತೆ. ಅಂದ್ರೆ ನಮ್ಮ ಫೈನಾನ್ಷಿಯಲ್ ಇಯರ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಏಪ್ರಿಲ್ 1 ಸ್ಟಾರ್ಟ್ ಆಗುತ್ತೆ, ಎಂಡ್ ಆಗೋದು 31 ಮಾರ್ಚ್ಗೆ ಫೈನಾನ್ಷಿಯಲ್ ಇಯರ್ ಎಂಡ್ ಆಗುತ್ತೆ. ನಮ್ಮ ಫೈನಾನ್ಷಿಯಲ್ ಇಯರ್ ಅನ್ನ 4 ಕ್ವಾರ್ಟರ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಅಂದ್ರೆ ಪ್ರತಿ ಒಂದು ಕ್ವಾರ್ಟರ್ ಅಲ್ಲೂ ಕೂಡ 3 ಮಂತ್ಸ್ ಇರುತ್ತೆ. 3 ಮಂತ್ಸ್ ಈ ತರ 4 ಕ್ವಾರ್ಟರ್ ಆಗಿ ಮಾಡ್ತೀವಿ. ಎಂಟೈರ್ 12 ಮಂತ್ಸ್ ಅನ್ನ, 1 ಇಯರ್ ಅನ್ನ. ಇದು ನಿಮಗೆ GDP ಕಾನ್ಸೆಪ್ಟ್ ಬಂದಾಗ ಬೇಕಾಗುತ್ತೆ. ಆದ್ರಿಂದ ಇದನ್ನು ನಿಮ್ಗೆ ಹೇಳ್ಕೊಟ್ಟಿದ್ದು. ನೆಕ್ಸ್ಟ್ ಮುಂದಿನ ಒಂದು ಇದು ಏನು ಅಂತಂದ್ರೆ ಡಿಮ್ಯಾಂಡ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಈಗ ಡಿಮ್ಯಾಂಡ್ ಅಂದ್ರೆ ಏನು, ಅಥವಾ ಬೇಡಿಕೆ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಬೇಡಿಕೆ ಅಂದ್ರೆ ಏನು? ಬೇಡಿಕೆ ಅಂದ್ರೆ ನೀವು ಹೇಳ್ಬೋದು, ಯೂಶಲಿ ಫಾರ್ ಎಕ್ಸಾಂಪಲ್, ಈ ವಾಟರ್ ಬಾಟ್ಲನ್ನ ಎಲ್ಲರೂ ನಮಗ್ ಬೇಕು ಅಂತ ಕೇಳಿದ್ರೆ ಅದು ಬೇಡಿಕೆ ಆಗುತ್ತಾ? ಯೂಶಲಿ ಎಲ್ಲಾ ಸ್ಟೂಡೆಂಟ್ಸ್ ಇದೇ ಆನ್ಸರ್ ಮಾಡೋದು. ಅಂದ್ರೆ ವಾಟರ್ ಬಾಟಲ್ ಪರ್ಚೇಸ್ ಮಾಡೋದಕ್ಕೆ ಯಾರ್ಯಾರಿಗೆಲ್ಲ ಆಸೆ ಇದೆಯೋ ಅದನ್ನ ನಾವು ಡಿಮ್ಯಾಂಡ್ ಅಂತ ಹೇಳಿ ಕರಿತೀವಿ ಅಂತ ಹೇಳ್ತಾರೆ. ಆದ್ರೆ ಒಂದು ಎಕ್ಸಾಂಪಲ್ ನೋಡಿ, ಇಲ್ಲಿ ಒಬ್ಬ ಕೂತಿದ್ದಾರೆ, ಭಿಕ್ಷುಕ ಕೂತಿದ್ದಾರೆ. ಇವ್ರು ಏನ್ ಆಸೆ ಇದೆ? ಐ ವಾಂಟ್ ಎ ಬಿಗ್ ಹೌಸ್, ನನಗೆ ದೊಡ್ಡ ಮನೆ ಬೇಕು ಅಂತ ಹೇಳಿ ಆಸೆ ಇದೆ. ಐ ವಾಂಟ್ ಎ BMW ಕಾರ್, ನನಗೆ ದೊಡ್ಡ ಮನೆಯ ಜೊತೆಗೆ ನನಗೆ BMW ಕಾರ್ ಬೇಕು ಅಂತ ಹೇಳಿ ಭಿಕ್ಷುಕ ಆಸೆ ಪಡ್ತಾ ಇದ್ದಾರೆ. ಇದನ್ನ ನೀವು ಡಿಮ್ಯಾಂಡ್ ಅನ್ನೋದೇ ಆದ್ರೆ ಈ ಆಸೆಗಳನ್ನ ಡಿಮ್ಯಾಂಡ್ ಅಂತ ಹೇಳಿ ಕರೀತೀರಾ? ನೋ. ಈ ಡಿಸೈರ್ ಜೊತೆಗೆ, ಈ ಆಸೆಯ ಜೊತೆಗೆ, ಈ ಬಯಕೆಯ ಜೊತೆಗೆ, ಬಯಕೆ ಇರಬೇಕು. ಆ ಬಯಕೆಯ ಜೊತೆಗೆ
ಅವನಿಗೆ BMW ಕಾರ್ ತಗೊಳ್ಳೋ ಸಾಮರ್ಥ್ಯ ಇದೆಯಾ, ದೊಡ್ಡ ಮನೆ ಕಟ್ಟೋ ಸಾಮರ್ಥ್ಯ ಇದೆಯಾ? ಆ ಸಾಮರ್ಥ್ಯವೂ ಕೂಡ ಇರಬೇಕು. ಕೇವಲ ನನಗೆ BMW ಕಾರ್ ಬೇಕು ಅಂತ ಹೇಳಿ ಬಯಸಿದ್ರೆ ಆಗಲ್ಲ, ಅದ್ರ ಜೊತೆಗೆ ಅದನ್ನ ತಗೊಳ್ಳುವ ಸಾಮರ್ಥ್ಯ ಇರಬೇಕು. ಈ ಡಿಸೈರು ಮತ್ತೆ ಈ ಎಬಿಲಿಟಿ, ಈ ಬಯಕೆ ಮತ್ತು ಸಾಮರ್ಥ್ಯ ಎರಡು ಇದ್ರೆ ಅದನ್ನ ನಾವು ಡಿಮಾಂಡ್ ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡಿ, 1 kg ಆಪಲ್ ಕೊಡಿ ಅಂತ ಹೇಳ್ತಾವನೆ. ಇವ್ರಿಗೆ 1 kg ಆಪಲ್ ಬೇಕು, ತಿನ್ನಂಗಾಗಿದೆ. ಅದು ಅವರ ಡಿಸೈರ್, ಅದು ಅವರ ಬಯಕೆ, ಅದು ಅವರ ಆಸೆ, ಆಪಲ್ ತಗೊಳ್ಳೋದು. ಅದಕ್ಕೆ ತಗೋತಾ ಇದ್ದಾರೆ. ಅದನ್ನ ಪರ್ಚೇಸ್ ಮಾಡುವ ಸಾಮರ್ಥ್ಯ ಕೂಡ ಇವರಲ್ಲಿದೆ. ಇದು ಡಿಮ್ಯಾಂಡ್ ಆಗುತ್ತೆ. ಈಗ ನಿಮಗೆ ಗೊತ್ತಾಗಿರ್ಬೋದು ಈ ಕಾನ್ಸೆಪ್ಟ್. ಡಿಮ್ಯಾಂಡ್ ಮೀನ್ಸ್ ಬೇಡಿಕೆಯು ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ಪ್ರಮಾಣದ ಸರಕು ಅಥವಾ ಸೇವೆಯನ್ನ ನಿರ್ದಿಷ್ಟ ಬೆಲೆಗೆ ಖರೀದಿಸುವ ಬಯಕೆ ಇರಬೇಕು. ಮತ್ತೆ ಗ್ರಾಹಕನ ಸಾಮರ್ಥ್ಯವನ್ನು ಸೂಚಿಸುತ್ತದೆ. ಬಯಕೆಯ ಜೊತೆಗೆ ಅವನ ಸಾಮರ್ಥ್ಯವಿದುರಿಗೆ ಇದನ್ನ ನಾವು ಡಿಮ್ಯಾಂಡ್ ಅಂತ ಹೇಳ್ತೀವಿ. ಡಿಮ್ಯಾಂಡ್ ರೆಫರ್ಸ್ ಟು ದ ಡಿಸೈರ್ ಅಂಡ್ ಎಬಿಲಿಟಿ ಆಫ್ ದ ಕನ್ಸ್ಯೂಮರ್ ಟು ಪರ್ಚೇಸ್ ಎ ಸರ್ಟೈನ್ ಕ್ವಾಂಟಿಟಿ ಆಫ್ ಗೂಡ್ಸ್. ಇಟ್ ಮೀನ್ಸ್ ಅವನಿಗೆ ಡಿಸೈರ್ ಇರಬೇಕು, ಅದ್ರ ಜೊತೆಗೆ ಎಬಿಲಿಟಿನೂ ಇರಬೇಕು, ಅದು ಡಿಮ್ಯಾಂಡ್ ಅನ್ಸ್ಕೊಳ್ಳುತ್ತೆ. ಬಯಕೆ ಮತ್ತೆ ಸಾಮರ್ಥ್ಯದ ಜೊತೆಗೂಡಿದರೆ ಮಾತ್ರ ಅದು ನನ್ನ ಬೇಡಿಕೆ ಅಥವಾ ಡಿಮ್ಯಾಂಡ್ ಆಗುತ್ತೆ. ನನಗೇನೋ ಒಂದು ದೊಡ್ಡ ಕಾರ್ ಬೇಕು, ನನಗೆ ಯಾವ್ದೋ ಒಂದು ಬಂಗ್ಲೆ ಬೇಕು, ಇಲ್ಲ ನನಗೆ ಯಾವ್ದೋ ಒಂದು ಐಷಾರಾಮಿ ಒಂದು ರೆಸಾರ್ಟ್ ಬೇಕು ಅಂತಂದ್ರೆ ಅದು ನನ್ನ ಆಸೆ ಆಗುತ್ತೆ. ಅದು ಯಾವತ್ತೂ ಡಿಮ್ಯಾಂಡ್ ಆಗಲ್ಲ. ಅದನ್ನ ಪಡೆದುಕೊಳ್ಳುವ ಒಂದು ಸಾಮರ್ಥ್ಯ ನನ್ನಲ್ಲಿ ಇದೆಯಾ, ಅಷ್ಟನ್ನ ನಾನು ಪಡ್ಕೋಬಹುದಾ, ನಾನು ಅದನ್ನ ಕೊಂಡ್ಕೋಬಹುದಾ, ಆ ಕೊಂಡ್ಕೊಳ್ಳುವ ಸಾಮರ್ಥ್ಯ ಮತ್ತೆ ಆ ಬಯಕೆ ಎರಡನ್ನು ಸೇರಿಸೋ ಡಿಮ್ಯಾಂಡ್ ಅನ್ಸುತ್ತೆ. ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ ಸಾಮರ್ಥ್ಯ ಇರುತ್ತೆ. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಇರ್ತಾನೆ ಅನ್ಕೊಳ್ಳಿ, ಅವನ ಹತ್ರ ತುಂಬಾ ದುಡ್ಡು ಇದೆ, ಸಾಮರ್ಥ್ಯ ಇದೆ, ಏನ್ ಬೇಕಾದ್ರೂ ಕೊಂಡ್ಕೋಬಹುದು. ಬಟ್ ಅವನಿಗೆ ಏನು ಆಸೆ ಇಲ್ಲ. ನನಗೆ ಕಾರು ಬೇಡ, ಬೈಕು ಬೇಡ, ಮನೆನೂ ಬೇಡ, ಈ ತರ ಏನು ಆಸೆ ಇರಲ್ಲ. ಅದನ್ನು ಕೂಡ ಡಿಮ್ಯಾಂಡ್ ಆಗಲ್ಲ, ಅದು ಕೂಡ ಬೈಕೆ ಆಗಲ್ಲ. ನಿಮ್ಗೆ ಡಿಮ್ಯಾಂಡ್ ಅಂದ್ರೆ ಅವನಿಗೆ ಕೊಂಡ್ಕೊಳ್ಳುವ ಒಂದು ಸಾಮರ್ಥ್ಯದ ಜೊತೆಗೆ ಆಸೆನೂ ಇರಬೇಕು. ಆಸೆ ಇದ್ರೆ ಮಾತ್ರ ಅವ್ನು ಕೊಂಡ್ಕೊಳ್ಳೋಕೆ ಸಾಧ್ಯ. ಬಟ್ ಕೇವಲ ಆಸೆಯಿಂದಾಗಲಿ ಅಥವಾ ಕೇವಲ ಸಾಮರ್ಥ್ಯದಿಂದಾಗಲಿ ಯಾವುದನ್ನು ಮಾಡ್ಲಿಕ್ಕಾಗಲ್ಲ. ಎರಡು ಕಾಂಬಿನೇಷನ್ ಇದ್ರೆ ಮಾತ್ರ ಇದು ಡಿಮ್ಯಾಂಡ್ ಅನ್ಸ್ಕೊಳ್ಳುತ್ತೆ. ನೆಕ್ಸ್ಟ್ ನಾವು ಲಾ ಆಫ್ ಡಿಮ್ಯಾಂಡ್ಗೆ ಹೋಗೋಣ. ಲಾ ಆಫ್ ಡಿಮ್ಯಾಂಡ್ ಅಂತ ಅಂದ್ರೆ ಬೇಡಿಕೆಯ ನಿಯಮ ಅಂತ ಹೇಳಿ. ಬೇಡಿಕೆಯ ನಿಯಮ, ಈ ಬೇಡಿಕೆಯ ನಿಯಮ ಏನ್ ಹೇಳುತ್ತೆ? ಫಾರ್ ಎಕ್ಸಾಂಪಲ್, ಈಗ ನಾವು ಏರ್ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಳ್ಳೋಕೆ ಹೋಗ್ತೀವಿ. ಯೂಶಲಿ ಹೆಣ್ಮಕ್ಳು ಏರ್ ಸ್ಟ್ರೈಟ್ನಿಂಗ್ ಮಾಡಿಸೋಕೆ ಹೋಗ್ತಾರೆ, ಹುಡುಗಿರು. ಇತ್ತೀಚಿನ ಕಲಿಯುಗದಲ್ಲಿ ಹುಡುಗರು ಕೂಡ ಮಾಡಿಸ್ಕೋತಿದ್ದಾರೆ. ಇರ್ಲಿ, ಏರ್ ಸ್ಟ್ರೈಟ್ನಿಂಗ್ಗೆ 6500 ರೂಪಾಯಿ ಇಟ್ಟವನೆ ಪ್ರೀವಿಯಸ್ ಅಲ್ಲಿ. ಈಗ ಏನ್ ಮಾಡಿದಾನೆ, 6500 ಇದ್ದಿದ್ದ ಬರೀ 3999 ಮಾಡವನೆ. ನೀವು 6000 ಇದ್ದಾಗ ಏರ್ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಳ್ಳೋಕೆ ಡಿಮ್ಯಾಂಡ್ ಮಾಡ್ತಿರೋ ಅಥವಾ 6000 ಇದ್ದಾಗ ಏರ್ ಸ್ಟ್ರೈಟ್ನಿಂಗ್ ಮಾಡಿಸ್ಕೋತಿರೋ, 3999 4000 ಬರುತ್ತಲ್ಲ, ಅವಾಗ ನೀವು ಏರ್ ಸ್ಟ್ರೈಟ್ನಿಂಗ್ ಮಾಡಿಸ್ಕೋತಿರೋ ಥಿಂಕ್ ಮಾಡಿ. ನೀವು ಯಾವಾಗ್ಲೂ ಕೂಡ ಕಡಿಮೆ ರೇಟ್ ಯಾವಾಗ ಆಗುತ್ತೋ ಅವಾಗ್ಲೇ ನೀವು ಆ ವಸ್ತುವನ್ನ ಅಥವಾ ಆ ಸರ್ವಿಸ್ ಅನ್ನ ಪಡ್ಕೊಳ್ತೀರಾ ಅಲ್ವೇ? ನೀವು 3999ಗೆ ಪಡ್ಕೊತೀರಾ. ಇಲ್ಲಿ ನಿಮ್ಗೆ ಏನ್ ಗೊತ್ತಾಯ್ತು ಅಂದ್ರೆ, ಬೆಲೆ ಕಡಿಮೆ ಇದ್ದಾಗ ಡಿಮಾಂಡ್ ಅಥವಾ ಬೇಡಿಕೆ ಏನ್ ಮಾಡ್ತೀರಾ, ನೀವು ಜಾಸ್ತಿ ಮಾಡ್ತೀರಾ ಅನ್ನೋ ಒಂದು ಅಂಶ ನಿಮಗೆ ಗೊತ್ತಾಯ್ತು. ಹಂಗೆ ಇನ್ನೊಂದು ಪ್ರಾಡಕ್ಟ್ ನ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ನೋಡಿ, 1299 ರೂಪಾಯಿ ಇತ್ತು. 1299 ರೂಪಾಯಿ ಒಂದು ಬೆಡ್ಶೀಟ್ ಪ್ರೈಸ್ ಇತ್ತು. ಬಟ್ ಅದು ಇವಾಗ ಏನಾಗಿದೆ ಅಂದ್ರೆ 599, ಕೇವಲ 600 ರೂಪಾಯಿ ಸಿಗ್ತಾ ಇದೆ. ಇವಾಗ ನೀವು ಯಾವ ಬೆಲೆಗೆ ಜಾಸ್ತಿ ಡಿಮ್ಯಾಂಡ್ ಇರುತ್ತೆ, ಯಾವ ಬೆಲೆ ಜಾಸ್ತಿ ಕೊಂಡ್ಕೋತೀರಾ? 1400 ರೂಪಾಯಿ ಕೊಂಡ್ಕೋತಿರೋ ಇಲ್ಲ ಕೇವಲ 600 ರೂಪಾಯಿ ಕೊಂಡ್ಕೋತಿರೋ? ಎಸ್, ಅಫ್ಕೋರ್ಸ್ 600 ರೂಪಾಯಿಗೆ ನೀವು ತಗೊಳ್ಳೋದು. ಇಲ್ಲಿ ಅಷ್ಟೇ ನೋಡಿ, ಇದು ಈ ಪ್ರಾಡಕ್ಟ್ 650ಕ್ಕಿತ್ತು, ಈಗ 499, ಕೇವಲ 500 ರೂಪಾಯಿ ಇದೆ. ಅವಾಗ 650 ಇತ್ತು. ನೀವು ಯಾವ ಬೆಲೆಗೆ ಜಾಸ್ತಿ ತಗೋತೀರಾ? ಬೆಲೆ ಕಡಿಮೆ ಇರೋದು ಮಾತ್ರ ನೀವು ತಗೋತೀರಾ. ಇಲ್ಲಿ ನೋಡ್ತಾ ಬನ್ನಿ, ಈ ಮೊಬೈಲು 800 ರೂಪಾಯಿ ಇತ್ತು, ಈಗ ಕೇವಲ 400 ರೂಪಾಯಿ ಆಗಿದೆ. ಇವಾಗ ನೀವು ಯಾವ ಬೆಲೆಗೆ ಜಾಸ್ತಿ ತಗೋತೀರಾ? ಎಸ್, ಅಫ್ಕೋರ್ಸ್ 400 ರೂಪಾಯಿ ಇದ್ದಾಗ ಮಾತ್ರ ತಗೋತೀರಾ. ಇಲ್ಲೂ ಅಷ್ಟೇ ನೋಡಿ, ಈ ಕಡಿಮೆ ಬೆಲೆ ಇದ್ದಾಗ ತಗೋತೀರಾ, ಇಲ್ಲೂ ಕೂಡ ಕಡಿಮೆ ಬೆಲೆ ಇದ್ದಾಗ ತಗೋತೀರಾ. ಇಟ್ ಮೀನ್ಸ್
ಒಂದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನು ಅಂತಂದ್ರೆ ಬೇಡಿಕೆಯ ನಿಯಮ ಏನ್ ಹೇಳುತ್ತೆ ಅಂದ್ರೆ ಸಿಂಪಲ್, ಡಿಮ್ಯಾಂಡ್ ಅಥವಾ ಬೇಡಿಕೆಯನ್ನ ನೀವು ಯಾವಾಗಲೂ ಕೂಡ ಯಾರು ಪರ್ಚೇಸ್ ಮಾಡ್ತಾ ಇದ್ದಾನಲ್ಲ ಕನ್ಸ್ಯೂಮರ್, ಆ ಕನ್ಸ್ಯೂಮರ್ ಜಾಗದಲ್ಲಿ, ಆ ಅನುಭೋಗಿಯ ಜಾಗದಲ್ಲಿ, ಆ ಕೊಂಡುಕೊಳ್ಳುವವನ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ. ನೀವೇ ತಗೋತಾ ಇದ್ದೀರಾ. ಬೇಡಿಕೆ ಯಾವಾಗಲೂ ಡಿಮ್ಯಾಂಡ್ ಕ್ರಿಯೇಟೆಡ್ ಬೈ ಕನ್ಸ್ಯೂಮರ್ಸ್. ಬೇಡಿಕೆ ಯಾವಾಗಲೂ ಕೂಡ ಈ ಒಂದು ಕಸ್ಟಮರ್ಸ್ ಕ್ರಿಯೇಟ್ ಮಾಡ್ತಾರೆ, ಬೇರೆ ಯಾರು ಕ್ರಿಯೇಟ್ ಮಾಡಲ್ಲ. ಓಕೆನಾ? ಹಂಗಾಗಿ ನೀವು ಕಸ್ಟಮರ್ ಜಾಗದಾಗ ನಿಂತ್ಕೊಂಡು ಥಿಂಕ್ ಮಾಡಿ. ಬೆಲೆ ಜಾಸ್ತಿ ಇದ್ದಾಗ ನೀವು ಜಾಸ್ತಿ ಕೊಂಡ್ಕೋತಿರೋ, ಬೆಲೆ ಕಡಿಮೆ ಇದ್ದಾಗ ನೀವು ಜಾಸ್ತಿ ಕೊಂಡ್ಕೋತಿರೋ ಅನ್ನೋದನ್ನ ಥಿಂಕ್ ಮಾಡಿ. ಅದೇ ಬೇಡಿಕೆ ನಿಯಮ ಹೇಳ್ತಕ್ಕಂಥದ್ದು. ಬೇಡಿಕೆ ನಿಯಮ ಸಿಂಪಲ್, ಪ್ರೈಸ್ ಯಾವಾಗ ಜಾಸ್ತಿ ಆಗುತ್ತೋ ಅವಾಗ ನೀವು ಕೊಂಡ್ಕೊಳ್ಳೋದೇನಾಗುತ್ತೆ, ಕಡಿಮೆ ಆಗುತ್ತೆ. ಅದೇ ಪ್ರೈಸ್ ಏನಾದ್ರೂ ಕಡಿಮೆ ಆದ್ರೆ ಬೇಡಿಕೆ ಅಂತಕ್ಕಂಥದ್ದು ಏನಾಗುತ್ತೆ, ಜಾಸ್ತಿ ಆಗುತ್ತೆ. ನಮ್ಮ ಎಲ್ಲೇ ಆಗ್ಬೋದು, ಯಾವುದೇ ಎಕನಾಮಿಯನ್ನ ನೀವು ನೋಡ್ತಾ ಹೋಗಿ, ಬೆಲೆ ಕಡಿಮೆ ಇದ್ದಾಗ ಬೇಡಿಕೆ ಏನಿದೆಯಲ್ಲ, ಡಿಮ್ಯಾಂಡ್ ಏನಿರುತ್ತಲ್ಲ, ಯಾವುದಕ್ಕೆ ಆಗಲಿ ಜಾಸ್ತಿ ಆಗುತ್ತೆ. ಅದೇ ಬೆಲೆ ಏನಾದ್ರೂ ಜಾಸ್ತಿ ಆದ್ರೆ ಬೇಡಿಕೆ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಂದ್ ಕಾರ್ ಇದೆ ಅನ್ಕೊಳ್ಳಿ. ಕಾರು 1,00,000 ರೂಪಾಯಿ ಇತ್ತು. 1,00,000 ಇತ್ತು. ಮತ್ತೆ ಅದೇ ಕಾರ್ ಒಂದ್ 3-4 ತಿಂಗಳು ಬಿಟ್ಟು ನೋಡಿದ್ರೆ 75,000 ಇತ್ತು. ಈಗ ನೀವ್ ಹೇಳಿ, 1,00,000 ಇದ್ದಾಗ ಜಾಸ್ತಿ ಜನ ಕೊಂಡ್ಕೋತಾರ, ಇಲ್ಲ ಕಾರು 75,000 ಬಂದಾಗ ಜಾಸ್ತಿ ಜನ ಕೊಂಡ್ಕೋತಾರೋ? ಯಾವಾಗ್ಲೂ ಕೂಡ ಬೆಲೆ ಕಡಿಮೆ ಇದ್ದಾಗಲೇ ಕೂಡ ಜಾಸ್ತಿ ಕೊಂಡ್ಕೊಳ್ಳೋದು. ಆದ್ರಿಂದ ಇದೇನ್ ಹೇಳುತ್ತೆ ಅಂದ್ರೆ, ಬೆಲೆ ಜಾಸ್ತಿ ಇದ್ದಾಗ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಇದ್ದಾಗ ಬೆಲೆ ಕಮ್ಮಿ ಆದಾಗ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಬೆಲೆ ಜಾಸ್ತಿ ಆದಾಗ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಲಾ ಆಫ್ ಡಿಮ್ಯಾಂಡ್ ಸಿಂಪಲ್ ನೋಡಿ. ಇದು ಕ್ವಾಂಟಿಟಿ ಆಫ್ ಡಿಮ್ಯಾಂಡ್, ಇದು ಕ್ವಾಂಟಿಟಿ. ಇಲ್ಲಿ ಎಷ್ಟಿದೆ ನೋಡಿ, ಇಲ್ಲಿ ₹5 ಇದೆ. ಎಕ್ಸಾಂಪಲ್ ₹5 ಇದೆ ಅನ್ಕೋಣ ಒಂದು ಪ್ರಾಡಕ್ಟ್ ನ ಬೆಲೆ. ಅವಾಗ ಡಿಮ್ಯಾಂಡ್ ಎಷ್ಟಿರುತ್ತೆ ನೋಡಿ, 1 2 3 ಯೂನಿಟ್ ಡಿಮ್ಯಾಂಡ್ ಇರುತ್ತೆ. ಬೆಲೆ ₹5 ಇದ್ದಾಗ ಡಿಮ್ಯಾಂಡ್ 3 ಯೂನಿಟ್ ಇರುತ್ತೆ. ಅದೇ ಬೆಲೆನೆ ₹15 ಮಾಡ್ತೀವಿ. ₹15 ಮಾಡಿದಾಗ ನೋಡಿ, ಡಿಮ್ಯಾಂಡ್ ಕೇವಲ ಒಬ್ಬ ಮಾತ್ರ ಮುಂದೆ ಬರ್ತಾವ ಅನ್ಕೊಂಡ್ಕೊಳ್ಳೋದಕ್ಕೆ. ಅದೇ ಇಲ್ಲ 10 ಇದೆ ಅನ್ಕೊಳ್ಳಿ, 10 ಇದ್ದಾಗ ಡಿಮ್ಯಾಂಡ್ ಎಷ್ಟಿರುತ್ತೆ, 2 ಕೊಂಡ್ಕೋತಾರೆ. ನೋಡಿ, ₹15 ಇದ್ದಾಗ ಒಬ್ಬ ಮಾತ್ರ ಕೊಂಡ್ಕೊಂಡಿದ್ದ, ಡಿಮ್ಯಾಂಡ್ ಕಡಿಮೆ ಇತ್ತು. ಅದೇ ನೀವು ₹10 ಇದ್ದಾಗ 2 ಕೊಂಡ್ಕೊಂಡಿದ್ರು. ಅದೇ ₹5 ಇದ್ದಾಗ ಕಡಿಮೆ ರೇಟು, ಎಲ್ಲರೂ ಕೊಂಡ್ಕೋತಾರೆ. ಇಟ್ ಮೀನ್ಸ್ ಡಿಮ್ಯಾಂಡ್ ಕರ್ವ್ ಯಾವಾಗಲೂ ಕೂಡ ಡೌನ್ ಆಗಿರುತ್ತೆ, ಡೌನ್ವರ್ಡ್ ಮೂವ್ಮೆಂಟ್ ಇರ್ತದೆ. ಇಲ್ಲಿ ನಿಮಗೆ ಗೊತ್ತಾಯ್ತು, ಬೆಲೆ ಜಾಸ್ತಿ ಇದ್ದಾಗ ಬೇಡಿಕೆ ಕಡಿಮೆ ಆಗುತ್ತೆ, ಬೆಲೆ ಕಡಿಮೆ ಇದ್ದಾಗ ಬೇಡಿಕೆ ಅನ್ನೋದು ಜಾಸ್ತಿ ಆಗುತ್ತೆ. ಇದನ್ನ ಲಾ ಆಫ್ ಡಿಮ್ಯಾಂಡ್ ಅಂತ ಹೇಳಿ ನಾವು ಕರಿತಾ ಹೋಗ್ತೀವಿ. ಲಾ ಆಫ್ ಡಿಮ್ಯಾಂಡ್ ನೋಡಿದ್ರಿ, ಡಿಮ್ಯಾಂಡ್ ಅನ್ನ ನೋಡಿದ್ರಿ. ನೆಕ್ಸ್ಟ್ ಒಂದು ಸಪ್ಲೈ ಅಥವಾ ಪೂರೈಕೆ ಅಂತ ಹೇಳಿ. ಪೂರೈಕೆ ಅಂದ್ರೆ ಏನು? ಪೂರೈಕೆ ಅಂದ್ರೆ ಸಿಂಪಲ್. ಫಸ್ಟ್ ಆಫ್ ಆಲ್, ಈಗ ನಾನು ಆಪಲ್ ಬೆಳೀತಾ ಇದ್ದೀನಿ ಅನ್ಕೊಳ್ಳಿ. ಆಪಲ್ ಬೆಳೀತಾ ಇದ್ದೀನಿ ಅಂದ್ರೆ ನನ್ಗೆ ಅದನ್ನ ಮಾರಾಟ ಮಾಡುವ ಒಂದು ಬಯಕೆ ಇರಬೇಕು ಅಥವಾ ಆಸೆ ಇರಬೇಕು, ಇಲ್ಲ ನನಗೆ ಮನ್ಸಿರ್ಬೇಕು. ಅಟ್ಲೀಸ್ಟ್ ಆಪಲ್ ನಾನು ಸೆಲ್ ಮಾಡ್ಬೇಕು ಅನ್ನೋ ಒಂದು ಮನಸ್ಸಿರ್ಬೇಕು ಅಥವಾ ಬಯಕೆ ಇರಬೇಕು. ಅದರ ಜೊತೆಗೆ ಆಪಲ್ ಒಂದು ₹30 kg ಇದೆ ಅನ್ಕೋಣ. ಈಗ ಅವಾಗ ನನ್ಗೇನಾಗುತ್ತೆ ಹೇಳು, ಲಾಸ್ ಆಗುತ್ತೆ ಅಂತ ಹೇಳಿ ನಾನು ಆ ಒಂದು ಪರ್ಟಿಕ್ಯುಲರ್ ಪ್ರೈಸ್ಗೆ ಮಾರಾಟ ಮಾಡಕ್ ಇಷ್ಟ ಇಲ್ಲ. ಇಟ್ ಮೀನ್ಸ್ ನನಗೆ ಆ ಆಪಲ್ ನ ಮಾರಾಟ ಮಾಡೋ ಮನ್ಸು ಕೂಡ ಇರಬೇಕು. ಯಾವ ಬೆಲೆಗೆ, ಒಂದು ಪರ್ಟಿಕ್ಯುಲರ್ ಯಾವುದೇ ಒಂದು ನಿರ್ದಿಷ್ಟ ಬೆಲೆಗೆ ಮಾರಾಟ ಮಾಡೋ ಮನ್ಸಿರ್ಬೇಕು ನನಗೆ. ಈಗ ಆಪಲ್ ₹30 ಐತೆ ಕೆಜಿ, ಆಪಲ್ ಮಾರೋ ಮನ್ಸು ಕೂಡ ನನಗಿದೆ, ಬಟ್ ರೇಟ್ ಕಡಿಮೆ ಆಯ್ತು ಅಂತೇಳಿ ಮಾರಲ್ಲ. ಅವಾಗ ಇದೇನಾಗುತ್ತೆ, ಇದು ಸಪ್ಲೈ ಅನ್ನಿಸ್ಕೊಳ್ಳಲ್ಲ, ಪೂರೈಕೆ ಅನ್ನಿಸ್ಕೊಳ್ಳಲ್ಲ. ಪೂರೈಕೆ ಆಗ್ಬೇಕು ಅಂದ್ರೆ
ಯಾವಾಗಲೂ ಕೂಡ ಮಾರಾಟ ಮಾಡುವ ಇಚ್ಛೆ ಇರಬೇಕು, ಅದರ ಜೊತೆಗೆ ಒಂದು ನಿರ್ದಿಷ್ಟ ಬೆಲೆಗೆ ಮಾರಾಟ ಮಾಡುವ ಸಾಮರ್ಥ್ಯ ಇರಬೇಕು. ಎರಡೂ ಇದ್ದಾಗ ಮಾತ್ರ ಇದನ್ನ ಸಪ್ಲೈ ಅಥವಾ ಪೂರೈಕೆ ಅಂತ ಹೇಳಿ ಕರಿತೀವಿ. ವಿಲ್ಲಿಂಗ್ನೆಸ್ ಟು ಸೆಲ್, ಅವ್ರಿಗೆ ವಿಲ್ಲಿಂಗ್ನೆಸ್ ಇರ್ಬೇಕು ಸೆಲ್ ಮಾಡೋದು, ಅದರ ಜೊತೆಗೆ ಎಬಿಲಿಟಿ ಟು ಸೆಲ್ ಪರ್ಟಿಕ್ಯುಲರ್ ಪ್ರೈಸ್, ಒಂದು ಪರ್ಟಿಕ್ಯುಲರ್ ಪ್ರೈಸ್ಗೆ ಮಾರಾಟ ಮಾಡುವ ಒಂದು ಸಾಮರ್ಥ್ಯವು ಕೂಡ ಅವನಲ್ಲಿ ಇರಬೇಕು. ಈಗ ಪೂರೈಕೆ ಅಂದ್ರೆ ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ನಾನು ಈ ಹಾಲ್ ಪಾಕೆಟ್ ಅನ್ನ ಮಾರಾಟ ಮಾಡೋಣ ಅಂತ ಹೇಳ್ಬಿಟ್ಟು ತಗೊಂಡ್ಬಂದಿದ್ದೀನಿ. ನನ್ಗೆ ಆಸೆ ಇದೆ ಈ ಹಾಲ್ ಪಾಕೆಟ್ ಮಾರಾಟ ಮಾಡೋದು, ಬಟ್ ಕೇವಲ 2 ರೂಪಾಯಿ ಕೇಳ್ತಾವ್ರೆ. ನಾನೇನ್ ಮಾಡ್ತೀನಿ? ಮಾರಾಟ ಮಾಡಲ್ಲ. ಯಾಕೆ ಹೇಳು? ಆ ಪ್ರೈಸ್ಗೆ ನಾನು ಮಾರಾಟ ಮಾಡ್ಲಿಕ್ಕೆ ನನಗೆ ಮನಸ್ಸಿಲ್ಲ. ಇದು ಪೂರೈಕೆ ಆಗಲ್ಲ, ಇದು ಸಪ್ಲೈ ಆಗಲ್ಲ. ಅದೇ ನಾನು ಹಾಲ್ ಮಾರಾಟ ಮಾಡಕ್ ಬಂದಿದ್ದೀನಿ, ಹಾಲ್ ಮಾರಾಟ ಮಾಡುವ ಮನಸ್ಸು ನನಗಿದೆ. 12 ರೂಪಾಯಿ ಕೇಳ್ತಾವ್ರೆ, ಕೊಡ್ತೀನಿ, ಈಸಿಯಾಗಿ ಕೊಡ್ತೀನಿ. ಅಂದ್ರೆ 12 ರೂಪಾಯಿ ಬೆಲೆಗೆ ನಾನು ಮಾರಾಟ ಮಾಡುವ ಸಾಮರ್ಥ್ಯ ನನಗಿದೆ. ಇಟ್ ಮೀನ್ಸ್ ವಿಲ್ಲಿಂಗ್ನೆಸ್ ಇರಬೇಕು, ಮಾರಾಟ ಮಾಡುವ ಇಚ್ಛೆ ಇರಬೇಕು, ಅದ್ರ ಜೊತೆಗೆ ನಿರ್ದಿಷ್ಟ ಬೆಲೆಗೆ ಮಾರಾಟ ಮಾಡುವ ಸಾಮರ್ಥ್ಯ ಇರಬೇಕು. ಇದನ್ನ ನಾವು ಸಪ್ಲೈ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ನೋಡೋದಾದ್ರೆ ಲಾ ಆಫ್ ಸಪ್ಲೈ. ಡಿಮ್ಯಾಂಡ್ ಅನ್ನ ನೀವು ಎಲ್ಲಿ ನೋಡಿದ್ರಿ ಅಂದ್ರೆ ಕನ್ಸ್ಯೂಮರ್ ಸೈಡ್ ಇಂದ ನೋಡಿದ್ರಿ. ಅದೇ ಸಪ್ಲೈ ಅನ್ನ ನೀವು ಯಾವ ರೀತಿ ನೋಡ್ಬೇಕು? ಸಪ್ಲೈ ಅನ್ನ ಮಾರಾಟ ಮಾಡ್ತಾರಲ್ಲ ಔಟ್ ಸೈಡ್ ಅಲ್ಲಿ ನಿಂತ್ಕೊಂಡು ನೋಡ್ಬೇಕು ನೀವು. ಈಗ ಫಾರ್ ಎಕ್ಸಾಂಪಲ್, ಈ ಬಿಸ್ಕೆಟ್ ನಾನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ಉತ್ಪಾದನೆ ಮಾಡ್ತಾ ಇದ್ದೀನಿ. ಈ ಬಿಸ್ಕೆಟ್ಗೆ ಇವತ್ತು 10 ರೂಪಾಯಿ ಬೆಲೆ ಇದೆ. ನಾಳೆ ಈ ಬಿಸ್ಕೆಟ್ಗೆ 15 ರೂಪಾಯಿ ಆಗುತ್ತೆ. ಈಗ ನಾನು ಯಾವ ರೇಟಿಗೆ ಮಾರ್ತೀನಿ? ನಾನು ಸಪ್ಲೈಯರ್ ಅಪ್ಪ. ಈಗ ನಾನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಬಿಸ್ಕೆಟ್, 10 ರೂಪಾಯಿಗೆ ಮಾರಾಟ ಮಾಡ್ತೀನೋ ನಾನು ಈ ಬಿಸ್ಕೆಟ್ನ, ಇಲ್ಲ 15 ರೂಪಾಯಿ ನಾಳೆ ಬರುತ್ತೆ ರೇಟು, 15 ರೂಪಾಯಿ ಮಾರಾಟ ಮಾಡ್ತೀನೋ? ಯಾವತ್ತೂ ಕೂಡ ಪ್ರೊಡ್ಯೂಸರು ಅಥವಾ ಸಪ್ಲೈಯರು, ಮಾರಾಟ ಮಾಡೋರು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. ಯಾರು ಕೂಡ ಕಡಿಮೆ ಬೆಲೆಗೆ ಮಾರಾಟ ಮಾಡ್ಲಿಕ್ಕೆ ಇಷ್ಟಪಡಲ್ಲ. ಇದನ್ನೇ ಹೇಳ್ತಕ್ಕಂಥದ್ದು ಲಾ ಆಫ್ ಸಪ್ಲೈ. ನೀವು ಬೇಡಿಕೆಯ ನಿಯಮ ಅಥವಾ ಲಾ ಆಫ್ ಡಿಮ್ಯಾಂಡ್ ಅನ್ನ ನೋಡಿದ್ರೆ, ಡಿಮ್ಯಾಂಡ್ ಈಸ್ ಕ್ರಿಯೇಟೆಡ್ ಬೈ ಕನ್ಸ್ಯೂಮರ್ ಸೈಡ್ ಇಂದ ನೋಡ್ತೀರಿ. ಅದೇ ಲಾ ಆಫ್ ಸಪ್ಲೈ ಮಾಡ್ಬೇಕು ಅಂದ್ರೆ, ಸಪ್ಲೈ ಯಾರು ಮಾಡ್ತಾವನೋ ಅವನ್ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ. ಸಪ್ಲೈ ಮಾಡ್ತಿರೋನು ಯಾವಾಗಲೂ ಕೂಡ ಹೈ ಪ್ರಾಫಿಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾನೆ, ಹಂಗಾಗಿ ಜಾಸ್ತಿ ಪ್ರೈಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾನೆ. ಇದು ಲಾ ಆಫ್ ಸಪ್ಲೈ ಹೇಳ್ತಕ್ಕಂಥದ್ದು. ಇಟ್ ಮೀನ್ಸ್ ಪ್ರೈಸ್ ಇನ್ಕ್ರೀಸಸ್, ಕ್ವಾಂಟಿಟಿ ಸಪ್ಲೈಸ್ ಆಲ್ಸೋ ಇನ್ಕ್ರೀಸಸ್. ಯಾವಾಗ ಬೆಲೆ ಜಾಸ್ತಿ ಆಗುತ್ತೋ, ಪ್ರೈಸ್ ಜಾಸ್ತಿ ಯಾವಾಗ ಮಾಡ್ತಾನೋ ಅವಾಗ ಯೂಶಲಿ ಸಪ್ಲೈ ಕೂಡ ಜಾಸ್ತಿ ಮಾಡ್ತಾನೆ. ಯಾಕೆಂದ್ರೆ ಜಾಸ್ತಿ ಬೆಲೆಗೆ ಯಾರು ತಾನೇ ಮಾರಾಟ ಮಾಡೋಕೆ ಇಷ್ಟಪಡಲ್ಲ ಹೇಳಿ? ಎಲ್ಲರೂ ಕೂಡ ಮಾರಾಟ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. ನೋಡಿ, ಪ್ರೈಸ್ ಇನ್ಕ್ರೀಸಸ್, ಕ್ವಾಂಟಿಟಿ ಸಪ್ಲೈಸ್ ಆಲ್ಸೋ ಇನ್ಕ್ರೀಸಸ್. ಈಗ ಇನ್ನೂ ಒಂದು ಎಕ್ಸಾಂಪಲ್ ತಗೋಣ. ಈ ಮೊಬೈಲ್ಗೆ ಈಗ ಪ್ರೈಸ್ ಎಷ್ಟಿದೆ ಅಂದ್ರೆ ಒಂದು 10,000 ಇದೆ ಅನ್ಕೋಣ. ಇನ್ನೊಂದು 2-3 ಮಂತ್ಸ್ ಆದ್ಮೇಲೆ ಎಷ್ಟಾಗುತ್ತೆ ಇದೇ ಮೊಬೈಲ್ಗೆ? 15,000 ರೂಪಾಯಿ ಆಗುತ್ತೆ. ಈಗ ಈ ಮೊಬೈಲ್ ನನ್ನ ಕಂಪ್ನಿದು. ಈ ಮೊಬೈಲ್ ಅನ್ನ ನಾನು 10,000ಕ್ಕೆ ಮಾರಾಟ ಮಾಡಕ್ಕೆ ಇಷ್ಟಪಡ್ತೀನೋ 15,000 ಮಾರಾಟ ಮಾಡ್ಲಿಕ್ಕೆ ಇಷ್ಟಪಡ್ತೀನೋ? ಆಬ್ವಿಯಸ್ಲಿ ಯಾವತ್ತೂ ಕೂಡ ಮಾರಾಟಗಾರನು ಜಾಸ್ತಿ ಬೆಲೆಗೆ ಮಾರಾಟ ಮಾಡ್ಲಿಕ್ಕೆ ಇಷ್ಟಪಡ್ತಾನೆ. ಇಟ್ ಮೀನ್ಸ್ ಪ್ರೈಸ್ ಜಾಸ್ತಿ ಇದ್ದಾಗ, ಪ್ರೈಸ್ ಇನ್ಕ್ರೀಸ್ ಆದಾಗ ಕ್ವಾಂಟಿಟಿ ಆಫ್ ಸಪ್ಲೈ ಕೂಡ ಇನ್ಕ್ರೀಸ್ ಆಗುತ್ತೆ. ಪ್ರೈಸ್ 10,000 ಇದ್ದಿದ್ದು 15,000 ಆಯ್ತಾ? ಅವಾಗ ಏನಾಗುತ್ತೆ? ಈ ಮೊಬೈಲ್ ಸಪ್ಲೈ ಕೂಡ ಜಾಸ್ತಿ ಆಗುತ್ತೆ. ಅದೇ ತರ ಇದೇ ಮೊಬೈಲು 10,000 ಇದ್ದಿದ್ದು 5,000ಕ್ಕೆ ಬಂತು, 5,000ಕ್ಕೆ ಡೌನ್ ಆಯ್ತು, ರೇಟ್ ಡೌನ್ ಆಯ್ತು. 10,000 ಮೊಬೈಲ್ 5,000 ಬಂದ್ರೆ ನಾನು ಮಾರಾಟ ಮಾಡ್ತೀನ? ಜಾಸ್ತಿ ಆದ್ರೆ ಮಾರಾಟ ಮಾಡ್ತೀನಿ, ಕಮ್ಮಿ ಆದ್ರೆ ನಾನು ಮೊಬೈಲ್ ಅನ್ನ ಮಾರಾಟ ಮಾಡಲ್ಲ. ಇಟ್ ಮೀನ್ಸ್ ಪ್ರೈಸ್ ಫಾಲ್ಸ್, ಕ್ವಾಂಟಿಟಿ ಸಪ್ಲೈ ಇಸ್ ಆಲ್ಸೋ ಫಾಲ್ಸ್. ನಾನು ಹಂತವಾಗಿ ನನ್ನ ಮೊಬೈಲ್ ಮಾರಾಟವನ್ನು ಕಡಿಮೆ ಮಾಡ್ತಾ ಬರ್ತೀನಿ. ಬೆಲೆ ಜಾಸ್ತಿ ಆದಾಗ ಪೂರೈಕೆ ಕೂಡ ಜಾಸ್ತಿ ಆಗುತ್ತೆ. ಅದೇ ಬೆಲೆ ಕಡಿಮೆ ಆದಾಗ ನಾನು ಅಫ್ಕೋರ್ಸ್ ನಾನು ಮಾರಾಟ ಮಾಡ್ಲಿಕ್ಕೆ ಇಷ್ಟಪಡಲ್ಲ, ಪೂರೈಕೆ ಕೂಡ ಕಮ್ಮಿ ಆಗ್ತಾ ಬರ್ತದೆ. ಇದು ಲಾ ಆಫ್ ಡಿಮ್ಯಾಂಡ್ ಹೇಳ್ತಕ್ಕಂಥದ್ದು. ಈಗ ಲಾ ಆಫ್ ಡಿಮ್ಯಾಂಡ್ ಮತ್ತೆ ಲಾ ಆಫ್ ಸಪ್ಲೈ, ಬೇಡಿಕೆಯ ನಿಯಮ ಮತ್ತೆ ಪೂರೈಕೆ ನಿಯಮ ಎರಡು ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಈಗ ನಾವು ಫಸ್ಟ್ ಯಾವ್ದು ನೋಡ್ತಾ ಹೋಗೋಣ ಅಂದ್ರೆ ಸಪ್ಲೈ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಪ್ರೈಸ್ ಇನ್ಕ್ರೀಸಸ್.
ನಾ ಸಪ್ಲೈ ನೋಡ್ತಾ ಇರ್ಬೇಕಾದ್ರೆ ನಾನೇ ಪ್ರೊಡ್ಯೂಸರ್ ಅನ್ಕೋಬೇಕು, ನಾನೇ ಮ್ಯಾನುಫ್ಯಾಕ್ಚರ್ ಅನ್ಕೋಬೇಕು, ನಾನೇ ಉತ್ಪಾದಕ ಅನ್ಕೋಬೇಕು. ನಾನೀಗ ಪ್ರೈಸ್ ಜಾಸ್ತಿ ಆಗ್ತಾ ಇದೆ, ಪ್ರೈಸ್ ಜಾಸ್ತಿ ಆಗ್ತಾ ಇರ್ಬೇಕಾದ್ರೆ ನಾನು ಸಪ್ಲೈ ಏನ್ ಮಾಡ್ತೀನಿ, ಆಬ್ವಿಯಸ್ಲಿ ಜಾಸ್ತಿ ಮಾಡ್ತೀನಿ, ಬೆಲೆ ಜಾಸ್ತಿ ಸಿಗ್ತಾ ಇದೆ. ಅದೇ ನೋಡಿ, ಪ್ರೈಸ್ ಕಡಿಮೆ ಆಗ್ತಾ ಇದೆ, ಅವಾಗ ನಾನು ಏನ್ ಮಾಡ್ತೀನಿ, ಸಪ್ಲೈಯನ್ನು ಕೂಡ ಕಡಿಮೆ ಮಾಡ್ತೀನಿ. ಇದು ಸಪ್ಲೈ ಲಾ ಆಫ್ ಸಪ್ಲೈ ಇದು. ಅದೇ ನೀನ್ ಡಿಮ್ಯಾಂಡ್ ನೋಡ್ತಾ ಬನ್ನಿ. ಡಿಮ್ಯಾಂಡ್, ಬೇಡಿಕೆ ಯಾವಾಗ್ಲೂ ಕ್ರಿಯೇಟ್ ಮಾಡೋದು ಯಾರು ಅಂದ್ರೆ ಕನ್ಸ್ಯೂಮರ್, ಕಸ್ಟಮರ್, ಅನುಭೋಗಿದಾರ. ಯಾವನ್ ಕೊಂಡ್ಕೋತಾನೋ ಅವನು ಡಿಮ್ಯಾಂಡ್ ನ ಕ್ರಿಯೇಟ್ ಮಾಡೋದು. ಹಂಗಾಗಿ ಈಗ ಡಿಮ್ಯಾಂಡ್ ನೋಡಕ್ ಬಂದ್ರೆ, ಬೇಡಿಕೆ ನೋಡಕ್ ಬಂದ್ರೆ ನೀವು ಕಸ್ಟಮರ್ ತರ ಥಿಂಕ್ ಮಾಡಿ. ನನ್ಗೆ ಪ್ರೈಸ್ ಜಾಸ್ತಿ ಆದ್ರೆ ನಾನು ತಗತೀನ ಇಲ್ವಾ? ಪ್ರೈಸ್ ಜಾಸ್ತಿ ಆದ್ರೆ ನಾನು ತಗೊಳಲ್ಲ. ಅದೇ ಪ್ರೈಸ್ ಕಡಿಮೆ ಆದ್ರೆ ತಗತೀನಿ. ಇಟ್ ಮೀನ್ಸ್ ನಿಮಗೆ ಗೊತ್ತಾಯಿದೆ, ಈಗ ಗೊತ್ತಾಯ್ತು, ಪ್ರೈಸ್ ಜಾಸ್ತಿ ಆದಾಗ ಸಪ್ಲೈ ಜಾಸ್ತಿ ಆಗುತ್ತೆ, ಪೂರೈಕೆ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಅವ್ನು ಸಪ್ಲೈ ಮಾಡೋನು ಕೂಡ ಆಸೆ ಇರುತ್ತೆ ಜಾಸ್ತಿ ದುಡ್ಡಿಗೆ ಸೇಲ್ ಮಾಡಬೇಕು ಅಂತ. ಅದೇ ಪ್ರೈಸ್ ಕಡಿಮೆ ಆಗೈತೆ ಅಂದ್ರೆ ಸಪ್ಲೈ ಮಾಡೋನು ಅವನು ಕೂಡ ಸಪ್ಲೈಯನ್ನ ಕಮ್ಮಿ ಮಾಡ್ತಾನೆ. ಅದೇ ಡಿಮ್ಯಾಂಡ್. ಇಲ್ಲಿ ಕನ್ಸ್ಯೂಮರ್ ಕಡೆ ನೋಡ್ತಾ ಬಂದ್ರಿ, ಪ್ರೈಸಸ್ ಇನ್ಕ್ರೀಸಸ್, ಪ್ರೈಸಸ್ ಜಾಸ್ತಿ ಆದ್ರೆ ಸಪ್ಲೈ ಅಲ್ಲ, ಅವನು ಡಿಮ್ಯಾಂಡ್ ಅನ್ನ ಕಮ್ಮಿ ಮಾಡ್ತಾನೆ, ಕೊಂಡ್ಕೊಳ್ಳೋದನ್ನ ಕಡಿಮೆ ಮಾಡ್ತಾನೆ. ಪ್ರೈಸಸ್ ಡಿಕ್ರೀಸ್ ಆದ್ರೆ ಆಟೋಮೆಟಿಕಲಿ ಕೊಂಡ್ಕೊಳ್ಳೋದನ್ನ ಜಾಸ್ತಿ ಮಾಡ್ತಾನೆ. ನಿಮಗೆ ಸಿಂಪಲ್ ಇಲ್ಲಿ ಗೊತ್ತಾಗಬೇಕಾಗಿರೋದು ಏನು ಇಲ್ಲ. ಏನು ಅಂದ್ರೆ, ಡಿಮ್ಯಾಂಡ್ ಲಾ ಯಾವನನ್ನ ಕೇಳಿದ್ರೆ ನೀವು ಕನ್ಸ್ಯೂಮರ್ ತರ ನಿಮ್ಮನ್ನ ನೀವು ಅಂದ್ಕೊಳ್ಳಿ, ಕನ್ಸ್ಯೂಮರ್ ತರ ಥಿಂಕ್ ಮಾಡಿ. ಅದೇ ಸಪ್ಲೈ ಕೇಳಿದ್ರೆ ಪ್ರೊಡ್ಯೂಸರ್ ತರ ಥಿಂಕ್ ಮಾಡಿ, ಅಂದ್ರೆ ಉತ್ಪಾದಕನ ತರ ಥಿಂಕ್ ಮಾಡಿ. ಉತ್ಪಾದಕ ಯಾವತ್ತು ಜಾಸ್ತಿ ಬೆಲೆಗೆ ಜಾಸ್ತಿ ಮಾರಾಟ ಮಾಡ್ತಾನೆ, ಕಮ್ಮಿ ಬೆಲೆಗೆ ಕಮ್ಮಿ ಮಾರಾಟ ಮಾಡ್ತಾನೆ. ಕನ್ಸ್ಯೂಮರ್ ಯಾವತ್ತು ಕಮ್ಮಿ ಬೆಲೆಗೆ ಜಾಸ್ತಿ ಕೊಂಡ್ಕೋತಾನೆ, ಜಾಸ್ತಿ ಬೆಲೆ ಇದ್ದಾಗ ಕಡಿಮೆ ಮಾಡ್ತಾನೆ. ಅಷ್ಟೇ. ನೆಕ್ಸ್ಟ್, ಎಕನಾಮಿಯ ಮತ್ತೆ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವ್ದಪ್ಪ ಅಂದ್ರೆ, ಒಂದ್ ನಿಮಿಷ, ಇಲ್ಲಿ ನೀವು ನೋಡ್ಬೋದು ಆಪರ್ಚುನಿಟಿ ಕಾಸ್ಟ್ ಅಥವಾ ಅವಕಾಶ ವೆಚ್ಚ ಅಂತಕ್ಕಂಥದ್ದು ನಿಮಗೆ ಒಂದು ಎಕನಾಮಿಯ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಕಳೆದ ಒಂದು UPSC ಅಲ್ಲಿ ಮತ್ತೆ KPSC ಅಲ್ಲಿ ಇದರ ಬಗ್ಗೆ ಆಪರ್ಚುನಿಟಿ ಕಾಸ್ಟ್ ಬಗ್ಗೆ ಹೇಳಿಕೆಯ ರೂಪದಲ್ಲಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅದರಿಂದ ಆಪರ್ಚುನಿಟಿ ಕಾಸ್ಟ್ ಅನ್ನ ನಾವು ನೋಡ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್, ಇಲ್ಲೊಬ್ಬ ಹುಡುಗಿ ಇರ್ತಾಳೆ, ಇಲ್ಲೊಬ್ಬ ಗರ್ಲ್ ಇರ್ತಾಳೆ. ಈ ಹುಡುಗಿಗೆ ಏನು ಅಂತ ಅಂದ್ರೆ, ಅವನ ಹಳೆಯ ಬಾಯ್ ಫ್ರೆಂಡ್ ಒಬ್ಬ ಇರ್ತಾನೆ. ಹಳೆ ಬಾಯ್ ಫ್ರೆಂಡ್ ನೀಟಾಗಿ ನೋಡ್ಕೋತಾ ಇಲ್ಲ, ಇವನು ಎಕ್ಸ್ ಬಾಯ್ ಫ್ರೆಂಡ್ ಅಂತ ಕಾರಣ. ಈ ಬಾಯ್ ಫ್ರೆಂಡ್ ನೀಟಾಗಿ ನೋಡ್ಕೋತಿಲ್ಲ ಅಂತ ಹೇಳಿ ಈ ಹುಡುಗಿ ಏನ್ ಮಾಡ್ತಾರೆ, ಇನ್ನೊಬ್ಬ ಬಾಯ್ ಫ್ರೆಂಡ್ ಅನ್ನ ಹುಡುಕೋತಾಳೆ. ಇವನು ನ್ಯೂ ಬಾಯ್ ಫ್ರೆಂಡ್. ಇಲ್ಲಿ ಇವಳ ಒಂದು ಬೆಟರ್ ಲೈಫ್ಗೋಸ್ಕರ, ಈ ಹುಡುಗಿಯ ಒಂದು ಚೆನ್ನಾಗಿ ನೋಡ್ಕೋಬಹುದು ಇವನು ಒಂದು ಆಸೆಯಿಂದ ಹೊಸ ಬಾಯ್ ಫ್ರೆಂಡ್ ಹತ್ರ ಬಂದಿರ್ತಾಳೆ. ಇವನು ಕೂಡ ಯಾವ ರೀತಿ ಟ್ರೀಟ್ ಮಾಡ್ತಾನೆ, ಇವನು ಹಳೆ ಬಾಯ್ ಫ್ರೆಂಡ್ಗಿನ್ನ ನೀಟಾಗಿ ಟ್ರೀಟ್ ಮಾಡ್ತಾನೋ ಇಲ್ವೋ. ಇವಳು ಹೊಸ ಬಾಯ್ ಫ್ರೆಂಡ್ ನ ಚೂಸ್ ಮಾಡಿರ್ತಾಳೆ, ಹಳೆ ಬಾಯ್ ಫ್ರೆಂಡ್ ನ ಬಿಟ್ಟಿರ್ತಾಳೆ. ಹೊಸ ಬಾಯ್ ಫ್ರೆಂಡ್ ನ ಚೂಸ್ ಮಾಡೋದ್ರಿಂದ ಇವಳಿಗೆ ಹಳೆ ಬಾಯ್ ಫ್ರೆಂಡ್ ಏನೆಲ್ಲ ಚೆನ್ನಾಗಿ ನೋಡ್ಕೋತಿದ್ನಲ್ಲ, ಹಳೆ ಬಾಯ್ ಫ್ರೆಂಡ್ ಇಲ್ಲ ಏನೆಲ್ಲ ಬೆನಿಫಿಟ್ ಇತ್ತಲ್ಲ, ಆ ಬೆನಿಫಿಟ್ಗಳು ಇವಳು ಲೂಸ್ ಮಾಡ್ಕೋತಾಳೆ. ಈ ಬೆನಿಫಿಟ್ಗಳನ್ನ ಲೂಸ್ ಮಾಡ್ಕೋತಾಳಲ್ಲ, ಈ ಹಳೆ ಬಾಯ್ ಫ್ರೆಂಡ್ ಏನೆಲ್ಲ ಮಾಡ್ತಿದ್ನಲ್ಲ, ಇದನ್ನ ನಾವು ಆಪರ್ಚುನಿಟಿ ಕಾಸ್ಟ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಅಂದ್ರೆ ನಾವು ಈಗ ಫಾರ್ ಎಕ್ಸಾಂಪಲ್, ನಾನು ಈ ಬಿಸ್ಕೆಟ್ ತಿಂತಾ ಇದ್ದೆ, ನನ್ಗೆ ಇವಾಗ ಈ ಬಿಸ್ಕೆಟ್ ಬೇಡ, ಇದಕ್ಕಿಂತ ಚೆನ್ನಾಗಿರೋದು ಅಂತ ಹೇಳಿ ಇನ್ನೂ ಒಂದು ಬಿಸ್ಕೆಟ್ ಬರುತ್ತೆ, ಆ ಬಿಸ್ಕೆಟ್ ತಿಂತೀನಿ. ಅವಾಗ ನನಗೆ ಹಳೆ ಬಿಸ್ಕೆಟ್ ಅಲ್ಲಿ ನಾನು ಏನೇನೆಲ್ಲ ರುಚಿ ನೋಡ್ತಾ ಇದ್ನೋ, ಏನೇನೆಲ್ಲ ನಾನು ಮಿಸ್ ಮಾಡ್ಕೋತಾ ಇದ್ದೀನಿ ಹೇಳು. ಹಳೇದು ಅಂದ್ರೆ ನಾವು ಹೊಸದ್ಗೆ ಹೋಗ್ತೀವಲ್ಲ ಮುಂದೆ, ಹಳೇದ್ರಿಂದ ಏನೇನೆಲ್ಲ ಮಿಸ್ ಮಾಡ್ಕೋತೀವೋ ಅದನ್ನ ನಾವು ಆಪರ್ಚುನಿಟಿ ಕಾಸ್ಟ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ನೀವು ಇಲ್ಲಿ ಇನ್ನ ಒಂದನ್ನ ನೋಡ್ತಾ ಬನ್ನಿ. ಇಲ್ಲಿ ಕೂಡ ಅಷ್ಟೇ, ಈ ಒಬ್ಬ ಹುಡುಗ ಅನ್ಕೊಳ್ಳಿ, ಈ ಹುಡುಗ ತನ್ನ ಹಳೆಯ ಹುಡುಗಿ ಚೆನ್ನಾಗಿ ನೋಡ್ಕೋತಿಲ್ಲ, ಹಳೆಯ ಹುಡುಗಿಯಿಂದ ಖುಷಿ ಸಿಗ್ತಾ ಇಲ್ಲ, ಹಳೆ ಹುಡುಗಿ ತಲೆ ತಿಂತಾವಳೆ ಅಂತ ಹೇಳ್ಬಿಟ್ಟು ಹೊಸ ಹುಡುಗಿಯನ್ನ ಸರ್ಚ್ ಮಾಡ್ತಾ ಹೋಗ್ತಾನೆ. ಓಲ್ಡ್ ಗರ್ಲ್ ಫ್ರೆಂಡ್ ಇವನು ಹೊಸ ಹುಡುಗಿನೇನೋ ಸಿಕ್ಕಿದ್ಲು ಇವನಿಗೆ. ಬಟ್ ಈ ಹೊಸ ಹುಡುಗಿ ಹಳೆ ಹುಡುಗಿಗಿನ್ನ ಏನ್ ಚೆನ್ನಾಗಿ ನೋಡ್ಕೋತಿಲ್ಲ ಅನ್ಕೋಣ, ಅಥವಾ ಚೆನ್ನಾಗಿ ನೋಡ್ಕೋತಾವಳೆ ಅನ್ಕೋಣ. ಬಟ್ ಇವನು
ಹಳೆ ಹುಡುಗಿಯಿಂದ ಏನೆಲ್ಲ ಮಿಸ್ ಮಾಡ್ಕೋತಾ ಇದೀನಲ್ಲ, ಈ ಮಿಸ್ ಮಾಡ್ಕೋತಿರೋ ಕಾಸ್ಟ್ ಏನಿದೆಯಲ್ಲ, ಇದನ್ನ ಆಪರ್ಚುನಿಟಿ ಕಾಸ್ಟ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಇಟ್ ಮೀನ್ಸ್ ಈಗ ನನ್ನ ಹತ್ರ ಒಂದು ಚಪಾತಿ ಇದೆ, ಈ ಚಪಾತಿ ಬೇಡ ನನಗೆ ಅಂತೇಳಿ ನಾನು ಪಿಜ್ಜಾ ತಿನ್ನಕ್ ಹೋಗ್ತೀನಿ. ಈ ಚಪಾತಿ ಬೇಡ ಅಂತೇಳಿ ಪಿಜ್ಜಾ ತಿನ್ನಕ್ ನಾನು ಹೋಗ್ತೀನಿ. ಈ ಪಿಜ್ಜಾ ಇವಾಗ ತಿಂತಾ ಇದ್ದೀನಿ, ಅಲ್ಲಿಗೆ ಇದನ್ನ ರಿಜೆಕ್ಟ್ ಮಾಡದೆ ಚಪಾತಿನ, ಪಿಜ್ಜಾನ ತಿಂತಾ ಇದ್ದೀನಿ. ನನ್ಗೆ ಈಗ ಚಪಾತಿಯಿಂದ ಏನೆಲ್ಲ ಒಂದು ಅಂಶ ಸಿಗ್ತಾ ಇತ್ತು, ಚಪಾತಿಯಿಂದ ಏನೆಲ್ಲ ಒಂದು ಫೈಬರ್ ಸಿಗ್ತಾ ಇತ್ತು, ಚಪಾತಿಯಿಂದ ಯಾವೆಲ್ಲ ಪೋಷಕಾಂಶಗಳು ಸಿಗ್ತಾ ಇದ್ವಲ್ಲ, ಅವೆಲ್ಲ ಕೂಡ ನನಗೆ ಲಾಸ್ ಆಗ್ತಾ ಇದೆ. ಏನು ನಾವು ಒಂದು ಬೇರೆದನ್ನ ಚೂಸ್ ಮಾಡಿರ್ತೀವಿ, ಇನ್ನೊಂದ ಬಿಟ್ಟಿರ್ತೀವಿ. ಆ ಬಿಟ್ಟಿರ್ತೀವಲ್ಲ ಹಿಂದೆ, ಅದನ್ನ ನಾವು ಆಪರ್ಚುನಿಟಿ ಕಾಸ್ಟ್, ಹೊಸ ಅವಕಾಶಕ್ಕೋಸ್ಕರ ಹಿಂದಿನ ಅವಕಾಶವನ್ನ ಬಿಡ್ತೀವಲ್ಲ. ಈಗ ಹೊಸ ಹುಡುಗಿ ಸಿಗ್ತಾಳೆ ಅಂತ ಹೇಳಿ ಹಿಂದಿನ ಹುಡುಗಿ ಬಿಟ್ವಲ್ಲ, ಆ ಒಂದು ಅವಕಾಶವನ್ನ, ಹಿಂದಿನ ಹುಡುಗಿ ಏನ್ ಸಿಕ್ಕಿಲ್ಲ ಆ ಅವಕಾಶ ಬಿಟ್ವಲ್ಲ, ಅದನ್ನ ಅವಕಾಶ ವೆಚ್ಚ ಅಂತ ಹೇಳಿ ಕರಿತೀವಿ. ನಮ್ಮಿಂದ ಯಾವ್ದು ಮಿಸ್ ಆಯ್ತಲ್ಲ ಅದನ್ನ ಅವಕಾಶ ವೆಚ್ಚ ಅಂತ ಹೇಳಿ ಕರಿತೀವಿ. ಇನ್ನ ಕ್ಲಾರಿಟಿ ಸಿಗ್ಬೇಕು ಅಂದ್ರೆ, ಇದು ಸ್ಕೂಲ್ ಗರ್ಲ್ಸ್ ಅನ್ಕೋತಾ ಇರ್ತಾರೆ ನಾವು ಕಾಲೇಜ್ಗೆ ಹೋದ್ರೆ ಚೆನ್ನಾಗಿರ್ತದೆ ಲೈಫು ಅಂತ ಹೇಳಿ. ಆಮೇಲೆ ಅವರು ಕಾಲೇಜ್ ಲೈಫಿಗೆ ಬರ್ತಾರೆ. ಕಾಲೇಜ್ ಲೈಫಿಗೆ ಬಂದಾಗ ಅನ್ಸುತ್ತೆ ಅವ್ರಿಗೆ, ಅಯ್ಯೋ ನಾವು ಸ್ಕೂಲ್ ಲೈಫ್ ಮಿಸ್ ಮಾಡ್ಕೊಂಡ್ಬಿಟ್ವಿ, ಸ್ಕೂಲ್ ಲೈಫ್ ಬಹಳ ಚೆನ್ನಾಗಿತ್ತು ಅಂತ ಹೇಳಿ. ಈಗ ಇಲ್ಲೇನ್ ಮಿಸ್ ಮಾಡ್ಕೊತಾ ಇದಾರಲ್ಲ ಪ್ರೀವಿಯಸ್ ಲೈಫ್, ಅದನ್ನ ನಾವು ಆಪರ್ಚುನಿಟಿ ಕಾಸ್ಟ್ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಾ ಅವಕಾಶ ವೆಚ್ಚ ಅಂದ್ರೆ? ಇಲ್ಲ ಇನ್ನ ಒಂದ್ ಹೇಳ್ಬೇಕು ಅಂದ್ರೆ, ಇವ್ರದ್ದು ಇದೊಂದು ಕಾಲೇಜ್, ಈ ಕಾಲೇಜ್ ಫಾರ್ ಎಕ್ಸಾಂಪಲ್ ಇದು ಯಾವ್ದೋ ಒಂದು ಕಾಲೇಜ್ ಅನ್ಕೋಣ, ಈಗ ಪ್ರೇಮ್ಸ್ ಕಾಲೇಜ್ ಅಂತಾನೆ ಅನ್ಕೋಣ. ಈ ಪ್ರೇಮ್ಸ್ ಕಾಲೇಜ್ ಚೆನ್ನಾಗಿಲ್ಲ ಅಂತ ಹೇಳಿ ಈ ಹುಡುಗಿಯರು ಈ ಕಾಲೇಜ್ ಬಿಟ್ಟು ಈಗ ಇನ್ನ ಒಂದು ಯಾವ್ದೊಂದು ಶ್ರೀಧರ್ಸ್ ಕಾಲೇಜ್ ಅಂತ ಇರುತ್ತೆ, ಶ್ರೀಧರ್ ಕಾಲೇಜ್ಗೆ ಸೇರ್ಕೋತಾರೆ. ಬಟ್ ಈಗ ಪ್ರೇಮ್ ಕಾಲೇಜ್ ಸರಿ ಇಲ್ಲ ಅಂತ ಶ್ರೀಧರ್ ಕಾಲೇಜಿಗೆ ಸೇರ್ಕೊಂಡ್ರಲ್ಲ, ಈಗ ಪ್ರೇಮ್ ಕಾಲೇಜಲ್ಲಿ ಏನೇನು ಫೆಸಿಲಿಟಿ ಸಿಗ್ತಾ ಇತ್ತಲ್ಲ ಮಿಸ್ ಮಾಡ್ಕೋತಿದಾರಲ್ಲ, ಹಳೆ ಕಾಲೇಜಲ್ಲಿ ಈ ವೆಚ್ಚವನ್ನ ಆಪರ್ಚುನಿಟಿ ಕಾಸ್ಟ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಈಗ ಅರ್ಥ ಆಯ್ತಾ? ಒಂದು ಕ್ಲಾರಿಟಿ ಸಿಗ್ತಾ? ಇನ್ನ ಅರ್ಥ ಆಗಿಲ್ಲ ಅಂದ್ರೆ ಇನ್ನ ಒಂದು ಇದನ್ನ ನೋಡ್ತಾ ಹೋಗೋಣ. ಈಗ ನಾನು ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಓಲ್ಡ್ ಕಂಪನಿ ಯಾವುದು ಅಂದ್ರೆ ಇನ್ಫೋಸಿಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಇನ್ಫೋಸಿಸ್ ಅಲ್ಲಿ ಸ್ಯಾಲ್ರಿ ಚೆನ್ನಾಗಿಲ್ಲ, ಜಾಸ್ತಿ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾನೇನ್ ಮಾಡ್ತೀನಿ, ಮೈಕ್ರೋಸಾಫ್ಟ್ ಕಂಪ್ನಿಗೆ ಶಿಫ್ಟ್ ಆಗ್ತೀನಿ. ಸ್ಯಾಲ್ರಿ ಜಾಸ್ತಿ ಆಫರ್ ಮಾಡ್ಬಿಟ್ರು, ಇಲ್ಲ ವಿಪ್ರೋ ಹೋಗ್ರಿ ಮೈಕ್ರೋಸಾಫ್ಟ್ ಅನ್ಕೋಣ, ಮೈಕ್ರೋಸಾಫ್ಟ್ಗೆ ಶಿಫ್ಟ್ ಆಗ್ತೀನಿ ಇನ್ಫೋಸಿಸ್ ಇಂದ. ಯಾಕೆ? ಬೆಟರ್ ಸ್ಯಾಲ್ರಿ ಎಕ್ಸ್ಪೆಕ್ಟ್ ಮಾಡ್ಕೊಂಡು. ಆದ್ರೆ ನಾನು ಮೈಕ್ರೋಸಾಫ್ಟಿಗೆ ಏನೋ ಬಂದೆ, ಬಟ್ ಇನ್ಫೋಸಿಸ್ ಅಲ್ಲಿ ಏನೆಲ್ಲ ಫೆಸಿಲಿಟಿ ಸಿಗ್ತಾ ಇತ್ತಲ್ಲ, ಇನ್ಫೋಸಿಸ್ ಅಲ್ಲಿ ಏನೆಲ್ಲ ನನಗೆ ಬೆನಿಫಿಟ್ ಸಿಗ್ತಾ ಇತ್ತಲ್ಲ, ಇದು ಎಲ್ಲವನ್ನ ನಾನು ಮಿಸ್ ಮಾಡ್ಕೋತೀನಿ. ಈ ಆಪರ್ಚುನಿಟಿನ, ಹೊಸ ಆಪರ್ಚುನಿಟಿಯನ್ನ ಸರ್ಚ್ ಮಾಡ್ಕೊಂಡು ಹಳೆ ಆಪರ್ಚುನಿಟಿನ ಬಿಡ್ತೀನಿ. ಇದೇನು ಇದೆಯಲ್ಲ, ಇದನ್ನ ಆಪರ್ಚುನಿಟಿ ಕಾಸ್ಟ್ ಅಥವಾ ಅವಕಾಶ ವೆಚ್ಚ ಅಂತ ಹೇಳಿ ಕರಿತೀನಿ. ಅಂದ್ರೆ ನಮ್ಮ ಹತ್ರ ಇರೋದನ್ನ ಬಿಟ್ಟು ಇಲ್ಲದರೆಡೆಗೆ ಹೋಗ್ತೀವಿ. ಆವಾಗ ನಮ್ಮ ಹತ್ರ ಏನಿತ್ತಲ್ಲ ಅದನ್ನ ಮಿಸ್ ಮಾಡ್ಕೋತೀವಿ. ಅದನ್ನ ನಾವು ಆಪರ್ಚುನಿಟಿ ಕಾಸ್ಟ್ ಅಂತ ಹೇಳಿ ನಾವು ಕರಿತಾ ಹೋಗ್ತೀವಿ. ಆಪರ್ಚುನಿಟಿ ಕಾಸ್ಟ್ ಅಂದ್ರೆ ಮೀನಿಂಗ್ ಅನ್ನ ಈಗ ನೋಡಿ ನಿಮಗೆ ಅರ್ಥ ಆಗ್ತದೆ. ಆಪರ್ಚುನಿಟಿ ಕಾಸ್ಟ್ ಇಸ್ ದ ಕಾಸ್ಟ್ ಆಫ್ ಗಿವಿಂಗ್ ಅಪ್ ಸಮ್ ಆಪರ್ಚುನಿಟಿ ಇನ್ ಆರ್ಡರ್ ಟು ಟೇಕ್ ಅನದರ್. ಅಂದ್ರೆ ಒಂದು ಆಪರ್ಚುನಿಟಿನ ನಾವು ಬಿಟ್ಕೊಡ್ತೀವಿ ಇನ್ನೊಂದು ಹೊಸ ಆಪರ್ಚುನಿಟಿನ ಪಡ್ಕೊಳ್ಳೋದಕ್ಕೋಸ್ಕರ. ಆ ಆಪರ್ಚುನಿಟಿ, ಒಂದು ಆಪರ್ಚುನಿಟಿನ ಬಿಡ್ತೀವಲ್ಲ, ಆ ಬಿಟ್ಟಿರೋ ಕಾಸ್ಟ್ ಅನ್ನ ನಾವು ಆಪರ್ಚುನಿಟಿ ಕಾಸ್ಟ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಅವಕಾಶದ ವೆಚ್ಚವು ಇನ್ನೊಂದು ಅವಕಾಶವನ್ನು ತೆಗೆದುಕೊಳ್ಳುವ ಸಲುವಾಗಿ, ಒನ್ ಮಿನಿಟ್, ನೋಡಿ, ಅವಕಾಶ ವೆಚ್ಚ ಅಂದ್ರೆ ಇನ್ನೊಂದು ಅವಕಾಶವನ್ನ, ಅಂದ್ರೆ ಹೊಸ ಅವಕಾಶವನ್ನ ಪಡೆದುಕೊಳ್ಳುವ ಸಲುವಾಗಿ ಒಂದು ಹಳೆಯ ಅವಕಾಶವನ್ನ ಏನು ಬಿಟ್ಕೊಡ್ತೀವಲ್ಲ, ಆ ಹಳೆಯ ಅವಕಾಶವನ್ನು ಬಿಟ್ಟು ಕೊಡುವ ವೆಚ್ಚ ಏನಿದೆ ಅದನ್ನ ನಾವು ಆಪರ್ಚುನಿಟಿ ಕಾಸ್ಟ್ ಅಂತ ಹೇಳಿ ಕರಿತೀವಿ. ಸಿಂಪಲ್, ಓಲ್ಡ್ ನ್ಯೂ ಫೋನ್, ಇದು ಓಲ್ಡ್ ಫೋನು, ನಾನೇನ್ ಮಾಡ್ತೀನಿ, ಈ ಓಲ್ಡ್ ಫೋನ್ ಬೇಡ ಅಂತೇಳಿ ನ್ಯೂ ಫೋನ್ ಅನ್ನು ತಗೋತೀನಿ. ಬಟ್ ನಾನು ಓಲ್ಡ್ ಫೋನ್ ನಲ್ಲಿರೋ ಫೀಚರ್ಸ್ ಅನ್ನ, ಓಲ್ಡ್ ಫೋನ್ ನಲ್ಲಿರುವ ಕಂಫರ್ಟ್ ಅನ್ನ, ಓಲ್ಡ್ ಫೋನ್ ನಲ್ಲಿರುವ ಬೆನಿಫಿಟ್ಸ್ ಅನ್ನ ಮಿಸ್ ಮಾಡ್ಕೋತೀನಿ. ಯಾವಾಗ್ಲೂ ಕೂಡ ಅಷ್ಟೇ, ನಾವೇನಾದ್ರೂ ಒಂದು ಹೊಸದನ್ನ ತೆಗೆದುಕೊಂಡಾಗ ಹಳೆದನ್ನ ಮಿಸ್ ಮಾಡ್ಕೋತೀವಿ. ಆ ಹಳೆಯ ಅವಕಾಶ ಏನ್ ಮಿಸ್ ಮಾಡ್ಕೊಂಡಿರ್ತೀವೋ ಆ ಹಳೆಯ ಅವಕಾಶದ ವೆಚ್ಚವನ್ನ ನಾವು ಅವಕಾಶ ವೆಚ್ಚ ಅಥವಾ ಆಪರ್ಚುನಿಟಿ ಕಾಸ್ಟ್ ಅಂತ ಹೇಳಿ ನೋಡ್ತಾ ಹೋಗ್ತೀವಿ. ಈ ಒಂದು ತರಗತಿಯಲ್ಲಿ
ನಾವು ಎಕನಾಮಿಕ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಗಳನ್ನ ಚರ್ಚೆ ಮಾಡಿದ್ವಿ. ಈಗ ಮುಂದಿನ ತರಗತಿಯಲ್ಲಿ ನಾವು ಏನ್ ನೋಡ್ತಾ ಹೋಗೋಣ ಅಂದ್ರೆ, ಒಂದು GDP ಯನ್ನ ನೋಡ್ತಾ ಬರೋಣ, ಆಮೇಲೆ ಇನ್ಫ್ಲೇಷನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅದನ್ನ ನೋಡ್ತಾ ಬರೋಣ. GDP ಇಲ್ಲಿ GNP NNP ಎಲ್ಲ ಬರುತ್ತೆ, ಅದನ್ನ ನಾನು ಹೇಳ್ಕೊಡ್ತೀನಿ. ನಿಮ್ಗೆ ಬಹೆಟ್ ಮಾಡುವ ಅವಶ್ಯಕತೆನೇ ಇರೋದಿಲ್ಲ. ಒಂದೆರಡು ಸರ್ತಿ ಕ್ಲಾಸ್ ಕೇಳಿದ್ರೆ ಸಾಕು, ನಿಮ್ಗೆ ಎಕನಾಮಿ ನೀಟಾಗಿ ಆಗುತ್ತೆ. ಎಕನಾಮಿ ಈಸಿ ಆಗ್ಲಿ ಅನ್ನೋ ಉದ್ದೇಶದಿಂದ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು ಇದು. ನೆಕ್ಸ್ಟ್ GDP ಮಾಡ್ತೀನಿ, ನೆಕ್ಸ್ಟ್ ಆಮೇಲೆ ಇನ್ಫ್ಲೇಷನ್ ತರಗತಿ ಇರುತ್ತೆ, ಅದಾದ್ಮೇಲೆ ನಿಮ್ಗೆ RBI ಇರುತ್ತೆ, ಅದಾದ್ಮೇಲೆ ನಿಮಗೆ ಮಾನಿಟರಿ ಪಾಲಿಸಿ ಇರುತ್ತೆ, ಆಮೇಲೆ ನಿಮಗೆ ಫಿಸ್ಕಲ್ ಪಾಲಿಸಿ ಮಾಡ್ತೀನಿ, ಆಮೇಲೆ 6th ಕ್ಲಾಸ್ ಏನಿರುತ್ತೆ ಅಂದ್ರೆ ನಿಮಗೆ ಪಾವರ್ಟಿ ಇರುತ್ತೆ, ಆಮೇಲೆ ಬ್ಯಾಂಕಿಂಗ್ ಅಂಡ್ ಫಂಕ್ಷನ್ಸ್ ಇರುತ್ತೆ. ಇದಿಷ್ಟು ಇಂಪಾರ್ಟೆಂಟ್ ಏನಿದಾವಲ್ಲ ಅವನ್ನ KS ಗೆ ಸಂಬಂಧಪಟ್ಟಿರ್ತಕ್ಕಂತಹ ಕ್ಲಾರಿಟಿ ಕೋರ್ಸ್ ಇದು ಕ್ರಾಸ್ ಕೋರ್ಸ್ ಅಲ್ಲ, ಕ್ಲಾರಿಟಿ ಕೋರ್ಸ್. ಕ್ರಾಸ್ ಕೋರ್ಸು ಮತ್ತೆ ಕ್ಲಾರಿಟಿ ಕೋರ್ಸ್ಗೂ ಏನಪ್ಪಾ ವ್ಯತ್ಯಾಸ ಅಂದ್ರೆ, ಫಾರ್ ಎಕ್ಸಾಂಪಲ್ GDP ಅನ್ನ ತಗೊಳ್ಳಿ, GDP ಯ ಮೀನಿಂಗ್ ಏನು, GDP ಅಂದ್ರೆ ಏನು ಅಂತ ಹೇಳಿರ್ತಕ್ಕಂಥದ್ದು ಕ್ರಾಸ್ ಕೋರ್ಸು. ಆದ್ರೆ ಮೊನ್ನೆ ಅಲೆಕ್ಸ್ ಪೆರ್ರಿ ಅವರು ನಮ್ಮ RCB ತಂಡಕ್ಕೆ ಆಟ ಆಡಿದ ಒಂದು IPL ನಲ್ಲಿ ಆಡಿರ್ತಕ್ಕಂತಹ ಮಹಿಳಾ ಆಟಗಾರ್ತಿ ಅಲೆಕ್ಸ್ ಪೆರ್ರಿ ಅವರು ಆಸ್ಟ್ರೇಲಿಯಾದವ್ರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಕೊಡ್ತೀವಿ, ಒಂದು 5 ಲಕ್ಷ ಕೊಡ್ತೀವಿ ಅನ್ಕೊಳ್ಳಿ. ಆ 5 ಲಕ್ಷನ ಅವರು ಆಸ್ಟ್ರೇಲಿಯಾಗೆ ತಗೊಂಡು ಹೋಗ್ತಾರೆ. ಈ 5 ಲಕ್ಷ ಇಂಡಿಯಾ GDPಗೆ ಸೇರ್ಕೊಳ್ಳುತ್ತಾ, ಆಸ್ಟ್ರೇಲಿಯಾ GDPಗೆ ಸೇರ್ಕೊಳ್ಳುತ್ತಾ. ಈ ತರ ಎಕ್ಸಾಂಪಲ್ ಜೊತೆಗೆ ಕಾನ್ಸೆಪ್ಟ್ ಅನ್ನ ನಿಮ್ಮ ದಿನನಿತ್ಯದ ಚಟುವಟಿಕೆಗಳಿಗೆ ಸೇರಿಸಿ ಹೇಳ್ತಕ್ಕಂಥದ್ದು, ಅಂದ್ರೆ ಎಕನಾಮಿಗೆ ಆ ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು, ಆ ಉದ್ದೇಶದಿಂದ ಹೇಳ್ತಕ್ಕಂಥದ್ದನ್ನ ನಾವೇನ್ ಕರಿತೀವಿ ಅಂದ್ರೆ, ನಿಮ್ಗೆ ಇದನ್ನ ಕ್ಲಾರಿಟಿ ಕೋರ್ಸ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಈ ಒಂದು ತರಗತಿ ತಮ್ಗೆ ಏನಾದ್ರೂ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ತರಗತಿವರೆಗೂ ಬಾಯ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕಮೆಂಟು ಮತ್ತೆ ಲೈಕ್ ಅಷ್ಟೇ ನಾವು ಕೇಳೋದು. ಇದು ಫ್ರೀ ಕ್ಲಾರಿಟಿ ಕೋರ್ಸ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.